ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೆಂಗದ್ರಿ? ಚೆನ್ನಾಗಿದ್ರಿ, ಚೆನ್ನಾಗಿ ಓದ್ಕೊಳಕತ್ತೀರಿ ಅಂತ ಅನ್ಕೋತೀನಿ. ದಟ್ ಹಿಂದಿನ ವಿಡಿಯೋದೊಳಗ ನಾವು ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿ ಕೆಲವು ಅನ್ವಯಗಳ ಪಾಠದ ಮೇಲಿನ 4 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ. ಅದರೊಳಗೆ 7 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನು 7 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದೊಳಗ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಗೊತ್ತಿದ್ದೆ. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. ಸೊ ಇದ್ರೊಳಗ 28ನೇ ಪ್ರಶ್ನೆ. ಸೊ ದಟ್ ನಮಗ ಚಿತ್ರ ನೋಡಿದ್ವಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ದಟ್ ದೊಡ್ಡ ಮನಿ ಕಣ್ಣ ಕಾಣಾಕತ್ತೈತಿ. ಹೆಂಗಂದ್ರೆ ಅದು ಒಂದ್ ರೀತಿ ಮುಖೇಶ್ ಅಂಬಾನಿ ಎಂಟಿಲಿಯ ಮನಿ ಕಣ್ಣ ಕಾಣಾಕತ್ತೈತಿ. ಸೊ ದಟ್ ಹೆದರ್ಕೊಳ್ಳೋದು ಬೇಡ, ಪ್ರಶ್ನೆಯನ್ನ ಒಂದೊಂದು ಸರಿಯಾಗಿ ನೋಡ್ಕೊತ ಹೋಗೋಣ. ಇದು ಏನ್ ಹೇಳ್ತೈತಿ ಅಂತಂದ್ರೆ ನಮ್ಗೆ ಗೊತ್ತಾಕೈತೆ. ಸರಿನಾ? ರೈಟ್. ನೋಡ್ರಿ ಏನದ, ಒಂದು ಗೋಪುರ ಮತ್ತು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಸೊ ಗೋಪುರ ಮತ್ತು ಕಟ್ಟಡ, ಸೊ ಇಲ್ಲಿ ಸ್ಟ್ರೇಟ್ ಆಗಿ ನಿಂತಿದ್ರು ಯಾವ್ದವ್ರಿ? ಇಲ್ಲೊಂದು ಸ್ಟ್ರೇಟ್ ಲೈನ್ ಐತಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಐತಿ. ಓಕೆ, ಸೊ ಇದ್ರ ಗೋಪುರ ಯಾವುದು, ಕಟ್ಟಡ ಯಾವುದು? ನಮ್ಗೆ ಆರಾಮಾಗಿ ಗೊತ್ತಾಗ್ತದ್ರಿ, ಇದ ಗೋಪುರ. ಯಾಕ್ರಿ ಗೋಪುರ ಅಂದ್ರೆ ಏನ್ರಿ? ಟವರ್. ನಾನ್ ನಿಮ್ಮ ಹಿಂದಿಲ್ ಇದ್ರೊಳಗೆ ವಿಡಿಯೋದೊಳಗೆ ಹೇಳಿದ್ದೆ, ಯಾವಾಗ್ಲೂ ಏನಾಗಿರ್ತೈತಿ ಅಂದ್ರೆ ಗೋಪುರ ಕಟ್ಟಡಕ್ಕಿಂತ ದೊಡ್ಡದಾಗಿರ್ತೈತಿ. ಸರಿನಾ? ಮುಂದ ಗೋಪುರ ಮತ್ತು ದಟ್ಟ ಕಟ್ಟಡ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ, ಸೊ ನೆಲದ ಮೇಲಿನ ಒಂದು ಬಿಂದುವಿನಿಂದ, ಈ ಬಿಂದುವಿನಿಂದ ಓಕೆ, ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ, ಈ ಬಿಂದುವಿನಿಂದ ಗೋಪುರದ ತುದಿ, ಆನಂತರ ಕಟ್ಟಡದ ಮೇಲಿನ ತುದಿಯಿಂದ ಗೋಪುರದ ತುದಿಯನ್ನ ನೋಡಿದಾಗ ಅಲ್ಲೇನಾಗತೈತಿ ಅಂದ್ರ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ. ಸರಿನಾ? ಮುಂದೆ 60 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಇಲ್ಲಿಂದ ಗೋಪುರದ ಪಾದದಿಂದ ಬಿಂದುಗಳಿಗಿರುವ ದೂರ, ಬಿಂದುಗಳಿಗೆ ಅಲ್ಲ ಬಿಂದುವಿಗೆ ಅಂತ ಹೇಳ್ಬೇಕಾಯ್ತು. ಸೊ ಬಿಂದುವಿಗೆ ದೂರ ಎಷ್ಟೈತಿ ಅಂದ್ರೆ 30√3 ಮೀಟರ್, ಹಾಗೂ ಕಟ್ಟಡದ ಎತ್ತರವು 10 ಮೀಟರ್. ಕಟ್ಟಡದ ಎತ್ತರ ಎಷ್ಟೈತಿ ಅಂದ್ರೆ 10 ಮೀಟರ್ ಐತಿ. ಮುಂದೆ ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಏನ್ರಿ? ಗೋಪುರ ಹಾಗೂ ಕಟ್ಟಡದ ಪಾದಗಳ ನಡುವಿನ ದೂರ ಬಿ ಯನ್ನ ಕಂಡಿಡ್ರಿ ಅಂತ ಹೇಳಕತ್ತಾರ. ಸೊ ಇದು ಎಷ್ಟು ಅಂತ ಕೇಳಾಕತ್ತಾರೆ. ಸರಿನಾ? ರೈಟ್. ಸೊ ಇದು ಕಂಡಿಡ್ಯಾಕ್ ಬರ್ತನ್ರಿ, ಇದು ನಮ್ ಕಂಡಿಡ್ಯಾಕ್ ಬರಲ್ಲ, ಇದನ್ನ ಕಂಡಿಡ್ಯಾಕ್ ಬರ್ತೈತಿ. ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿಯಂತ ತ್ರಿಭುಜ ಇಲ್ಲ ಈ ಒಂದು ಬಾವಿಗೆ ಸಂಬಂಧಪಟ್ಟಂಗೆ. ಸೊ ಅದ್ರ ಬದಲು ನಾವೇನ್ ಕಂಡಿಡಿಬಹುದು ಅಂದ್ರೆ PD ಕಂಡಿಡ್ತೀವಿ. PD ಗೆ B ಸಮವಾಗಿರ್ತೈತಿ. ಒಪ್ಕೋತೀರಿ? ನಂತರ ಇದನ್ನ ಕಂಡುಹಿಡಿಬೇಕು. ಮುಂದೆ ಏನಂತಂದ್ರೆ ಹೇಳಕತ್ತಾರ್ರಿ, ಹಾಗೂ ಗೋಪುರ ಮತ್ತು ಕಟ್ಟಡ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಈ AD ಎಷ್ಟಾಗಿರ್ತೈತಿ? ಗೋಪುರ ಹಾಗೂ ಕಟ್ಟಡದ ತುದಿಗಳ ನಡುವಿನ ದೂರ AD ಯನ್ನ ಕಂಡುಹಿಡಿಯಿರಿ. ಸೊ ನಾನು ಇಲ್ಲಿ ಬರೆದು ಬಿಡ್ತೀನಿ. ನಾವು ಏನೇ ಕಂಡುಹಿಡಿಬೇಕು ಅಂತಂದ್ರೆ B ಕಂಡುಹಿಡಿಬೇಕು ಹಾಗೂ AD ಯನ್ನ ಕಂಡುಹಿಡಿಬೇಕು. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಸಮಯ ಬೇಕಾಯ್ತು, ಈಗ ನಾವು ಲೆಕ್ಕ ಮಾಡ್ಕೊತಾ ಹೋಗೋಣಂತ. ಸರಿ, ಏನೇನ್ ಬೇಕು ನಮಗ? ಏನ್ ಬೇಕ್ರಿ? ಇದು ನಮ್ಮ ಒಂದು ಲಂಬಕೋನ ತ್ರಿಕೋನ ತಗೋತೀವಿ, ಅದ್ರೊಳಗೆ ಒಂದು ಬಾಹು ಮತ್ತು ಒಂದು ಕೋನ ಗೊತ್ತಿರ್ಬೇಕು. ಸೊ ಇಲ್ಲದ ನೋಡ್ರಿ, ಈ ಒಂದು ABC ಲಂಬಕೋನ ತ್ರಿಭುಜದೊಳಗ ನಮ್ಗೆ ಈ ಕೋನ ಗೊತ್ತೈತಿ, ಈ ಬಾಹು ಗೊತ್ತೈತಿ. ಹಾಗಾದ್ರೆ ನಾವು ಇದನ್ನು ಕಂಡುಹಿಡ್ಕೋಬಹುದು, ಇದನ್ನು ಕಂಡುಹಿಡ್ಕೋಬಹುದು. AC ನಮಗೆ ಅವಶ್ಯಕತೆ ಇಲ್ಲ. ನಾವೇನ್ ಕಂಡುಹಿಡಿಯೋಣ ಅಂತಂದ್ರೆ AB ಕಂಡುಹಿಡಿಯೋಣ. ಸೊ AB ಸಿಕ್ಕರೆ ಮುಂದೆ ಏನಾಗ್ತೈತಿ? ಇದು 10 ಐತಿ ಅಂತಂದ್ರೆ ಈ PBನೂ ಸಹಿತ ಏನಾಗಿರ್ತೈತಿ ಅಂತಂದ್ರೆ 10 ಮೀಟರ್ ಆಗಿರ್ತೈತಿ. ಟೋಟಲ್ ಉದ್ದ ಸಿಕ್ತು, ಇದು 10 ಮೀಟರ್ ಅಂತ ನಮಗೆ AP ಸಿಗ್ತೈತಿ. ಸರಿನಾ? AP ಸಿಕ್ತು ಅಂತಂದ್ರೆ ಈ ಬಾಹು ಸಿಕ್ತು, ಇಲ್ಲಿ ಕೋನ ಐತಿ. ಈ ಬಾಹು ಕೋನದ ಆಧಾರದ ಮೇಲೆ ಇದನ್ನು ಕಂಡುಹಿಡಿಬಹುದು, ಇದನ್ನು ಸಹಿತ ನಾವು ಕಂಡುಹಿಡಿಬಹುದು. ಸರಿನಾ? ರೈಟ್. ಸೊ ದಟ್ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ, ಸಮಾಧಾನದಿಂದ ಕೇಳ್ರಿ, ಎಲ್ಲ ಅರ್ಥ ಆಗ್ತೈತಿ. ಓಕೆ, ಮೊದಲು ನಮಗ ಈ ಬಾಹು ಕೋನ ಗೊತ್ತಿರುವಂತಹ ಒಂದು ತ್ರಿಭುಜ ABC ಐತಿ. ಸೊ ತ್ರಿಭುಜ ABC ಯಲ್ಲಿ ಏನ್ರಿ? ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅಂದ್ರೆ ಏನದರಿ? ದಟ್ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಅದ. ಟ್ಯಾನ್ C = ಅಭಿಮುಖ ಬಾಹು AB ಬಾಗ್ಲೆ ಪಾರ್ಶ್ವ ಬಾಹು BC. C ಅಂದ್ರೆ ಎಷ್ಟದ್ರಿ? 30 ಐತಿ. ಸೊ ಟ್ಯಾನ್ 30 ಡಿಗ್ರಿ = ಅಭಿಮುಖ ಬಾಹು ಗೊತ್ತಿಲ್ಲ, ನಾವು ಅದನ್ನ AB ಅಂತ ಬರ್ಕೋತೀನಿ. ಬಾಗ್ಲೆ BC ಎಷ್ಟೈತ್ರಿ? 30√3 ಐತಿ. ಓಕೆ, ಟ್ಯಾನ್ 30 ಅಂದ್ರೆ ಎಷ್ಟ್ರಿ? ಟ್ಯಾನ್ 30 ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ 1/√3. AB ಅಂದ್ರೆ AB ಬಾಗ್ಲೆ 30√3. ಓಕೆ, ಸೊ 30√3 ಎಡಗಡೆ ಬರ್ಲಿ. ಹಾಗಾದ್ರೆ ಇದೇನಾಗುತ್ತಂದ್ರೆ ಇದು ಛೇದದೊಳಗಿದ್ದು ಈ ಕಡೆ ಬಂದ್ರೆ ಅಂಶಕ್ಕೆ ಹೋಗುತ್ತೆ. ಬಾಗ್ಲೆ √3 = AB. √3 ಗೆ √3 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ AB ಅಂದ್ರೆ ಎಷ್ಟೈತ್ರಿ? 30 ಮೀಟರ್ ಐತಿ. ಸರಿನಾ? AB 30 ಮೀಟರ್, ಇಲ್ಲಿಂದ ಹಿಡಿದು ಇಲ್ಲಿ ತನಕ 30 ಮೀಟರ್ ಐತಿ. ಅಂದ್ರೆ ಗೋಪುರದ ಎತ್ತರ 30 ಮೀಟರ್ ಐತಿ. ನಮಗೆ ಗೋಪುರ ಎತ್ತರ ಬೇಡ, ಸದ್ಯ ಮಟ್ಟಿಗೆ AP ಬೇಕು. ಯಾಕ? AP ಗೊತ್ತಾದ್ರೆ ಇದನ್ನು ಕಂಡುಹಿಡಿಬಹುದು, ಇದನ್ನು ಕಂಡುಹಿಡಿಬಹುದು. ಸರಿನಾ? ರೈಟ್. ಹಾಗಾದ್ರೆ AP = AB - BP.
ಎ ಬಿ ಮೈನಸ್ ಬಿ ಪಿ. ಎ ಬಿ ಅಂದ್ರೆ ನಾವು ಇಲ್ಲಿ ಕಂಡಿಡ್ತೀವಿ 30 ಮೀಟರ್ ಐತಿ, ಮೈನಸ್ ಬಿ ಪಿ ಅಂದ್ರೆ ನಮ್ಗ ಈ ಚಿತ್ರದೊಳಗೆ ಗೊತ್ತಾಗತೈತಿ 10 ಐತಿ, 30 10 ಹೋದ್ರೆ 20 ಮೀಟರ್. ಏನ್ರಿ ಅದು ಎ ಪಿ ಈಕ್ವಲ್ ಟು 20 ಮೀಟರ್. ಸರಿನಾ? ಇದಂದ್ರೆ ಉತ್ತರ ನಮ್ಗೆ ಇದಲ್ಲ ರೀ ನಮ್ಮ ಉತ್ತರ. ಇಲ್ಲಿ ಇನ್ನೂ ಉತ್ತರ ಏನಪ್ಪಾ ಅಂದ್ರೆ ನಾವು ಕಂಡುಹಿಡಿಯೋದು ಏನದ ಈ ಏನ್ರಿ ಬಿ ಅಂದ್ರೆ ಪಿ ಡಿ ಅಳತೆಯನ್ನ ಕಂಡುಹಿಡಿಯಬೇಕು, ಆ ನಂತರ ಎ ಡಿ ಅಳತೆಯನ್ನ ಕಂಡುಹಿಡಿಬೇಕು. ಓಕೆ, ಸೊ ಇದ್ರ ಸಂಬಂಧ ನಾನು ಏನ್ ಮಾಡ್ತೀನಿ ಅಂತಂದ್ರ ಇದು 20 ಐತಲ್ಲ, ಸೊ ಇದೇನಪ್ಪಾ ಅಂದ್ರೆ ಇದು 20 ಮೀಟರ್ ಐತಿ. ಸರಿನಾ? ಎ ಪಿ 20 ಮೀಟರ್ ಐತಿ. ಈಗ ಇದು ಈ ಒಂದು ಕೋನಕ್ಕ ಇದು ಅಭಿಮುಖ ಬಾಹು ಆಯ್ತು, ಇದು ಪಾರ್ಶ್ವಬಾಹು ಆಯ್ತು. ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದ್ರೆ ಮತ್ತೆ ನಾವೆಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಟ್ಯಾನ್ ಗೆ ಹೋಗ್ತೀವಿ. ಯಾವ ಒಂದು ತ್ರಿಭುಜದೊಳಗ? ತ್ರಿಭುಜ ಎ ಪಿ ಡಿ ಒಳಗ. ಅದನ್ನ ಅವ್ರಿಗೆ ಹೇಳ್ಬಿಡೋಣ ಅಂತ ನಾವು. ತ್ರಿಭುಜ ಎ ಪಿ ಡಿ ಅಲ್ಲಿ ಒಂದ್ ವೇಳೆ ನಾವು ಅದನ್ನ ಹೇಳಿಲ್ಲ ಅಂದ್ರೆ ಅವ್ರು ಹುಡುಕೊಂತ ಕುಂದ್ರಬೇಕಾಗ್ತದೆ, ಇದು ಎಲ್ಲಿಂದ ತಗೊಂಡ್ರ ಅಂತಂದೇಳಿ. ಅದ್ರ ಸಂಬಂಧ ಅದನ್ನ ಬರ್ದ್ಬಿಡಂತ್ರಿ. ತ್ರಿಭುಜ ಎ ಪಿ ಡಿ ಅಲ್ಲಿ ಟ್ಯಾನ್ ಡಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಪಿ ಡಿ ಯಾಕಂದ್ರೆ ಪಿ ಡಿ ಗೊತ್ತಾದ್ರೆ ಬಿ ಗೊತ್ತಾಕೈತಿ, ಅದ್ರ ಸಲುವಾಗಿ ಅವ್ರು ಕೇಳಾಕತ್ತಿದ್ದು ಇದನ್ನ ಕೇಳಾಕತ್ತಾರಿ, ಗೋಪುರ ಮತ್ತು ಕಟ್ಟಡದ ನಡುವಿನ ದೂರ ಕೇಳಾಕತ್ತಾರ. ಅದ್ರ ಸಂಬಂಧ ಬಿ ಬದಲಾಗಿ ಪಿ ಡಿ ಅನ್ನ ಕಂಡುಹಿಡಿಯಾಕತ್ತೀವಿ. ಸರಿ, ಟ್ಯಾನ್ ಡಿ ಅಂದ್ರೆ ಎಷ್ಟದರಿ? 60 ಅದ. ಬಾಗ್ಲೆ ಇಸ್ ಈಕ್ವಲ್ ಟು ಎ ಪಿ ಅಂದ್ರೆ ಎಷ್ಟೈತ್ರಿ? 20 ಬಾಗ್ಲೆ ಪಿ ಡಿ ಅಂದ್ರೆ ಗೊತ್ತಿಲ್ಲ, ನಾವು ಅದನ್ನ ಕಂಡುಹಿಡಿಯಾಕತ್ತೀವಿ. ಟ್ಯಾನ್ 60 ಅಂದ್ರೆ ಎಷ್ಟ್ರಿ? √3 ಇಸ್ ಈಕ್ವಲ್ ಟು 20 ಬಾಗ್ಲೆ ಪಿ ಡಿ ಎಡಗಡೆ ಹೋಗ್ಲಿ, √3 ಬಲಗಡೆ ಹೋಗ್ಲಿ, ಇದೇನಾಗತ್ರಿ? ಪಿ ಡಿ ಇಸ್ ಈಕ್ವಲ್ ಟು 20 ಬಾಗ್ಲೆ √3 ಮೀಟರ್. ಛೇದದೊಳಗ ನಮಗ ಸ್ಕ್ವೇರ್ ರೂಟ್ ಬರೋದ್ ಬೇಡ ಸರ್, ಬರ್ದ್ರೆ ನಡೀತೈತೇನ್ರಿ? ದಟ್ ನಡೀತಿರ್ತೈತಿ, ಆದ್ರೆ ಇದು ಹೆಚ್ಚಾನ ಹೆಚ್ಚು ಲೆಕ್ಕಕ್ಕೆ ಏನಪ್ಪಾ ಅಂತಂದ್ರೆ ನಮ್ಗೆ ಇದ್ರ ಅವಶ್ಯಕತೆ ಇರಲ್ಲ. ಸೊ ಹಿಂಗಾಗಿ ಅದು ಹೋಗೋ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ ಅಕರ್ಣಿಕಾರಕ √3 ಹೋಗ್ಬೇಕಂದ್ರೆ ಅಂಶ ಮತ್ತು ಛೇದಕ್ಕ √3 ಗುಣಿಸ್ರಿ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ, ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ 1ರಿಂದ ಗುಣಿಸಾಕತ್ತೇವೆ ಅಂತ ಅರ್ಥ ಕೊಡ್ತೈತಿ. ಸರಿನಾ? ರೈಟ್. ಸೊ ಈಗ ಇದನ್ನ ಗುಣಿಸಿದ್ರೆ ಅಂದ್ರೆ 20 √3 20 ಗುಣ್ಲೆ √3 ಅಂದ್ರೆ ಏನಾಗತ್ರಿ? 20 √3 ಬಾಗ್ಲೆ √3 ಅಂತ ಗುಣ್ಲೆ √3 ಅಂದ್ರೆ ಏನಾಗತ್ರಿ? √3 ವರ್ಗಮೂಲ ಹೋದು ಅಂದ್ರೆ 3 ಉಳಿತೈತಿ. ಸೊ ಪಿ ಡಿ ಯ ಬೆಲೆ ಏನಾಗತ್ತೆ ಅಂತಂದ್ರೆ √3. ಅಂದ್ರೆ ಏನ್ರಿ? ಈ ಗೋಪುರ ಮತ್ತು ಕಟ್ಟಡಗಳ ನಡುವಿನ ದೂರ ಎಷ್ಟಾಗಿರ್ತೈತಿ ಅಂದ್ರ 20 √3 ಬಾಗ್ಲೆ 3 ಮೀಟರ್ ಅಥವಾ 20 √3 ಮೀಟರ್. ಇವೆರಡರೊಳಗ ಒಂದಿದ್ರು ನಮ್ಮ ಆನ್ಸರ್ ಕರೆಕ್ಟ್. ಸರಿನಾ? ನಂತರ ನಮ್ಗೆ ಏನ್ ಕಂಡಿಡಿ ಅಂದ್ರಿ? ಈ ಗೋಪುರದ ತುದಿ ಮತ್ತು ಕಟ್ಟಡ ತುದಿಗಳ ನಡುವಿನ ದೂರ. ಸೊ ಇದನ್ನ ಕಂಡುಹಿಡಿಬೇಕು, ಎಡಿ ಕಂಡುಹಿಡಿಬೇಕು. ಸೊ ಎಡಿ ಕಂಡುಹಿಡಿಬೇಕು ಅಂತಂದ್ರೆ ಇದು ಅಭಿಮುಖ ಬಾಹು ಐತಿ, ಇದು ವಿಕರ್ಣ ಐತಿ. ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿ ಅನುಪಾತ ಯಾವ್ದಂತಂದ್ರೆ ಸೈನ್ ಐತಿ. ಎಲ್ಲಾ ಟೈಮ್ನಾಗೂ ನಮಗ ಟ್ಯಾನ್ ಬಳಕೆಗೆ ಬರಲ್ಲ, ಹೆಚ್ಚಾನೆಚ್ಚು ನಮಗೆ ಟ್ಯಾನ್ ಬಳಕೆಗೆ ಬರ್ತೈತಿ. ಒಂದಿಷ್ಟು ಇದಕ್ಕ ಎಸ್ಪೆಷಲಿ ಈ ವಿಕರ್ಣವನ್ನ ಕಂಡುಹಿಡಿಬೇಕಂದ್ರೆ ಸೈನ್ ಅಥವಾ ಕಾಸ್ ಅನ್ನ ಬಳಸಿರ್ತೀವಿ. ಓಕೆ, ರೈಟ್. ಸೊ ಸೈನ್ 60, ಅದ್ರ ಬದಲಿ ನಾನು ಇದನ್ನ ಹಿಂಗ ಬರ್ತೀನಿ, ಸೈನ್ ಡಿ ಅಂತ ಬರ್ತೀನಿ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಇದನ್ನ ಮೆನ್ಷನ್ ಮಾಡೋಣ ಅಂತ ಏನ್ರಿ? ತ್ರಿಭುಜ ಎ ಪಿ ಡಿ ಯಲ್ಲಿ ಸೈನ್ ಡಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಎ ಪಿ ಬಾಗ್ಲೆ ಪಾರ್ಶ್ವಬಾಹು ಅಂದ್ರೆ ಏನೈತ್ರಿ? ಎ ಡಿ ಐತಿ. ಸೊ ಸೈನ್ ಡಿ ಅಂದ್ರೆ ಎಷ್ಟದರಿ? 60 ಅದ. ಸೈನ್ 60 ಇಸ್ ಈಕ್ವಲ್ ಟು ಎ ಪಿ ಯ ಬೆಲೆ ಎಷ್ಟೈತ್ರಿ? 20 ಐತಿ. ಇಲ್ಲಿ ಕಂಡುಹಿಡಿದ ನೋಡ್ರಿ, ಇಲ್ಲಿ ಹೌದಾ? ಎ ಪಿ ಬಾಗ್ಲೆ ಎ ಡಿ ಅಂದ್ರೆ ಗೊತ್ತಿಲ್ಲ ರೀ, ಅದನ್ನ ನಾವು ಕಂಡುಹಿಡಿಯಾಕತ್ತೀವಿ. ಓಕೆ, ಸೈನ್ 60 ಬೆಲೆ ಎಷ್ಟ್ರಿ? √3 ಬಾಗ್ಲೆ 2. ಟೇಬಲ್ ಬಾಯ್ ನಾಲ್ಗೆ ತುದಿ ಮೇಲೆ ಇರ್ಬೇಕು, ಬಂತಂದ್ರೆ ಪಟ್ನ ನಮ್ಗೆ ಏನಪ್ಪಾ ಅಂದ್ರೆ ಅದು ವ್ಯಾಲ್ಯೂ ಬಂದೇ ಬಿಡ್ಬೇಕು. ಸರಿನಾ? ರೈಟ್. ಸೊ ಬಾಗ್ಲೆ ಎಡಿ ಎಡಗಡೆ ಹೋಗ್ಲಿ, ಇದು ಬಲಗಡೆ ಹೋಗ್ಲಿ. ಇದು ಬಲಗಡೆ ಹೋದ್ರೆ ಏನಾಗತ್ರಿ? ವಿಲೋಮ ವಿಕೃಮ ಆಗುತ್ತೆ. ಓಕೆ, ಇದು ಛೇದದ ಇದು ಈ ಕಡೆ ಬಂದ್ರೆ ಅಂಶಕ್ಕೆ ಬರ್ತೈತಿ. ಎಡಿ ಈಕ್ವಲ್ ಟು 20 ಗುಣ್ಲೆ 2 ಬಾಗ್ಲೆ √3. 22 40 √3 ಮೀಟರ್. ಓಕೆ, ಇದು ಒಂದು. ಅಥವಾ ಈ √3 ಹೋಗಿಸುವ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಅಂಶ ಮತ್ತು ಛೇದಕ್ಕೆ √3 ಗುಣಿಸೋಣ. ಸರಿ, ಇದೇನಾಗತ್ರಿ? ಅಂತಂದ್ರೆ ಇಲ್ಲಿ ಬರ್ಬಿಡ್ತೇನೆ ನೋಡ್ರಿ. ಎ ಡಿ ಇಸ್ ಈಕ್ವಲ್ ಟು 40 √3. 40 ಗುಡ್ಲೆ √3 ಅಂದ್ರೆ 40 √3 ಬಾಗ್ಲೆ √3 ಗುಡ್ಲೆ √3 ಅಂದ್ರೆ √3 ವರ್ಗಮೂಲ ಹೋಯ್ತು ಅಂದ್ರೆ 3 ಉಳಿತೈತಿ. ಸೊ ಎ ಡಿ ಇಸ್ ಈಕ್ವಲ್ ಟು 40 √3 ಮೀಟರ್
ಸಾರಿ 40√3 ಭಾಗ್ಲೆ 3 ಮೀಟರ್ ಆಗಿರ್ತತಿ. ಓಕೆ ಸರಿ. ಹಾಗಾದ್ರೆ ಈ ಎರಡು ಗೋಪುರಗಳ ನಡುವಿನ ಅಂತರ PD ಎಷ್ಟು ಬರ್ತೈತಿ ಅಂದ್ರೆ ಇದು ಬರ್ತೈತಿ ಉತ್ತರ 20√3 ಭಾಗ್ಲೆ 3 ಮೀಟರ್ ಆಗಿರ್ತೈತಿ. ಆ ನಂತರ ಗೋಪುರದ ತುದಿ ಮತ್ತು ಕಟ್ಟಡದ ತುದಿ ನಡುವಿನ ಅಂತರ ಎಷ್ಟಾಗಿರ್ತೈತಿ ಅಂತಂದ್ರ 40√3 ಭಾಗ್ಲೆ 3 ಮೀಟರ್ ಆಗಿರ್ತೈತಿ. ಓಕೆ, ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 29ನೇ ಲೆಕ್ಕ ಏನಿದೆ ನೋಡ್ರಿ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಕಟ್ಟಲಾಗಿದೆ. ಅದೆಲ್ಲದರಿ ಅದೆಲ್ಲೈತಿ ಅಂದ್ರೆ ಎಲ್ಲೈತಿ ನೋಡ್ರಿ. AB ಅನ್ನೋದು ಏನಪ್ಪಾ ಅಂದ್ರೆ ಒಂದು ಕಂಬ ಐತಿ, ನೆಲದ ಮೇಲೆ ಒಂದು ಕಂಬ ಐತಿ. ಆ ಕಂಬದ ತುದಿಯಿಂದ ನೆಲದ ಮೇಲಿರುವಂತಹ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತಹ ಹಗ್ಗದಿಂದ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಅದನ್ನ ಕಟ್ಟಾಕತ್ತೇವೆ. ಸರಿ, ಮುಂದ ಏನದರಿ ನೆಲದೊಂದಿಗೆ ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ ಕೋನವನ್ನು 30 ಡಿಗ್ರಿ ಉಂಟು ಮಾಡಿದೆ. ಸೊ ಈ ಹಗ್ಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿತಿ. ನಂತರ ಒಬ್ಬ ಸರ್ಕಸ್ ಕಲಾವಿದನು ಒಂದು ಹಗ್ಗವನ್ನು ಹತ್ತಿ ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ, ತುದಿಯಿಂದ ಅಂತ ಬಯಸಿದಾರೆ, ತುದಿಯಿಂದ ಅಲ್ಲರಿ, ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಏನ್ರಿ, ಈಗ ಆ ಒಂದು ಕಲಾವಿದ, ಯಾವ ಕಲಾವಿದ? ಸರ್ಕಸ್ ಕಲಾವಿದ ಈ ಹಗ್ಗವನ್ನ ಹತ್ತಿ ಇಲ್ಲಿ ಬಂದು ಈ ಕಂಬದ ತುದಿಯಿಂದ ಇನ್ನೊಂದು ಕಂಬದ ತುದಿಯನ್ನ ನೋಡಾಕತ್ತಾನ. ಅಲ್ಲಿ ಅವಂಗ ಉನ್ನತ ಕೋನ ಎಷ್ಟು ಉಂಟಾಗತೈತಿ ಅಂದ್ರ 60 ಡಿಗ್ರಿ ಉಂಟಾಗತೈತಿ. ಮುಂದ ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್. ಈ ಗೂಟದಿಂದ ಈ ದೊಡ್ಡ ಕಂಬಕ್ಕೆ ಇರುವಂತಹ ದೂರ 30 ಮೀಟರ್ ಐತಿ. ಮುಂದ ನೋಡೋದಾಯ್ತು ಅಂದ್ರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಈ ಒಂದು ಕಂಬದ ಎತ್ತರವನ್ನ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಸರಿನಾ? ಮುಂದ ಏನ್ರಿ ಇನ್ನೊಂದು ಏನ್ ಹೇಳಾಕತ್ತಾರಿ? ಎತ್ತರವನ್ನು ಕಂಡುಹಿಡಿಯಿರಿ. √3 1.73 m ಎಂದು ಉಪಯೋಗಿಸಿ. ಎಲ್ಲಾದ್ರೂ √3 ಬಂತಂದ್ರೆ ಇದನ್ನ ಬಳಸ್ರಿ ಅಂತ ಹೇಳಾಕತ್ತಾರ. ಸರಿನಾ? ರೈಟ್. ಸರಿ, ಈಗ ಈ ಒಂದು ಭಾವವನ್ನ ಕಂಡುಹಿಡಿಬೇಕು. ಈ ಒಂದು ಕಂಬದ ಎತ್ತರವನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಇದಕ್ಕೊಂದು ಲಂಬ ಕೋನ ತ್ರಿಕೋನ ಇರಬೇಕು. ಇದು ಈ ಭಾವ ಐತಿ, ಇಲ್ಲಿ ಭಾವ ಐತಿ. ಆದ್ರೆ ಓಲಿಂದ ಸಿಗೆ ಏನಪ್ಪಾ ಅಂದ್ರೆ ನಮ್ಗೆ ರೇಖೆ ಲೈನ್ ಇಲ್ಲ. ಅದೇ ತರ ನಾವು ಅದನ್ನ ವಿಚಾರ ಮಾಡ್ಬೋದಾಗಿತ್ತು. ಸರಿನಾ? ಸೊ ಇಲ್ಲ ಅದು ನಮಗ್ ಬರಂಗಿಲ್ಲ. ಸೊ ಹಿಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಮೊದಲು ಈ ಎತ್ತರವನ್ನ ಕಂಡುಹಿಡಿಯೋಣ. ಈ ಎತ್ತರ ಸಿಕ್ತರೆ ಈ ಎತ್ತರ ಸಿಗ್ತತಿ. ಅದಾದ ನಂತರ ಈ ಸಿ ಎತ್ತರವನ್ನ ಕಂಡುಹಿಡಿಯೋಣ. ಎರಡೂ ಎತ್ತರವನ್ನ ಕೂಡಿಸಿದ್ವಿ ಅಂದ್ರೆ ನಮಗ CD ಸಿಕ್ಕಿರ್ತೈತಿ. ಅದು ಹೆಂಗ್ ಬರ್ತೈತಿ ಅಂತ ವಿಚಾರ ಮಾಡೋಣಂತ್ರಿ. ಓಕೆ ಸರಿ, ಈಗ ಮೊದ್ಲಕ್ಕೆ ಇದು ಬರ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಕೋನ ಗೊತ್ತು, ಇಲ್ಲೊಂದು ಬಾಹು ಗೊತ್ತು. ಈ ಕೋನ ಮತ್ತು ಬಾಹು ಗೊತ್ತಿತ್ತಂದ್ರೆ OBನೂ ಕಂಡುಹಿಡಿಬಹುದು, ABನೂ ಕಂಡುಹಿಡಿಬಹುದು. ಸರಿನಾ? ರೈಟ್. ಸೊ ಹೆಂಗಂತಂದ್ರೆ ಈಗ ಈ ಒಂದು 30 ಡಿಗ್ರಿಗೆ ಇದು ಪಾರ್ಶ್ವಭಾವದ, ಇದು ವಿಕರಣದ. ಪಾರ್ಶ್ವಭಾವು ಮತ್ತು ವಿಕರಣ ಇರುವಂತಹ ಒಂದು ತ್ರಿಕೋನಮಿತಿ ಯಾವ್ದದರಿ? ಯಾವ್ದದ ಅಂತಂದ್ರೆ ಕಾಸ್ ಅದ. ಸರಿನಾ? ಸೊ ಹಾಗಾದ್ರೆ ಈ ತ್ರಿಭುಜವನ್ನ ತಗೊಳ್ಳೋಣ. ತ್ರಿಭುಜ ABO ನಲ್ಲಿ ಈ ಒಂದು ತ್ರಿಭುಜದಲ್ಲಿ ಏನಪ್ಪಾ ಅಂದ್ರೆ ಇದು ಪಾರ್ಶ್ವಭಾವದ, ಇದು ವಿಕರಣದ. ಸೊ ಪಾರ್ಶ್ವಭಾವ ಮತ್ತು ವಿಕರಣ ಇರುವಂತಹ ಒಂದು ತ್ರಿಕೋನಮಿತಿ ಯಾವುದು ಅಂತಂದ್ರೆ ಕಾಸ್ ಅದ. ಸೊ ಕಾಸ್ 30 ಕಾಸ್ ಓ ಅಂತ ಬರೆಯಲ್ಲ ರೀ. ಓ ಅಂತ ಬರೆದ್ರೆ 0 ತರ ಕಾಣಿಸ್ತತಿ. ಬೇಡ, ಡೈರೆಕ್ಟ್ ಆಗಿ ನಾನು 30 ಡಿಗ್ರಿ ತಗೋತೀನಿ. ಕಾಸ್ 30 ಏನ್ರಿ? ದಟ್ ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಅಂದ್ರೆ OB ಬಾಗ್ಲೆ ವಿಕರಣ OE. ಸರಿನಾ? ಕಾಸ್ 30 ಅಂದ್ರೆ ಎಷ್ಟ್ರಿ? ಕಾಸ್ 30 ಅಂದ್ರೆ ಸೈನ್ 60 ನೋಡ್ತೀವಿ. ಅದ್ರೆರಡು ಬೆಲೆ ಒಂದೇ ಆಗಿರ್ತೈತಿ. ಅದೆಷ್ಟಪ್ಪ ಅಂದ್ರೆ √3 ಬಾಗ್ಲೆ 2 ಐತಿ. OB ಅಂದ್ರೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ ರೀ. ನಾನು ಅದನ್ನ ಹಾಗೆ ಬರ್ಕೋತೀನಿ. ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಎಷ್ಟೈತಿ ಅಂತಂದ್ರೆ 20 ಐತಿ. ಇದು ಈ ಕಡೆ ಹೋಗ್ಲಿ, ಇದು OB ಇಲ್ಲೇ ಇರ್ಲಿ, ಇದು ಈ ಕಡೆ ಬರ್ಲಿ. ಹಂಗಂದ್ರೆ ಇದೇನಾಗತ್ರಿ? √3 ಬಾಗ್ಲೆ 2 ಗುಣ್ಲೆ 20 = OB. 2 1 2 2 10 ಅಂದ್ರೆ OB ಯ ಬೆಲೆ ಎಷ್ಟಾಯ್ತು ಅಂದ್ರೆ 10√3 ಮೀಟರ್ ಆಯ್ತು. ಎಲ್ಲದ್ರಿ ಅದು 10√3 ಮೀಟರ್? OB ಇಲ್ಲದ ನೋಡ್ರಿ, 10√3 ಮೀಟರ್. ಟೋಟಲ್ 30 ಐತಿ. ಇದು 10√3 ಮೀಟರ್ ಅಂತಂದ್ರೆ ಈ 30 ಇದನ್ನ ಕಳೆದ್ರೆ ನಮ್ಗೆ ಇದನ್ನ ಸಿಗ್ತದೆ. ಸರಿನಾ? ರೈಟ್. ಹಾಗಾದ್ರೆ ನಾನು ಇದನ್ನ ಇಲ್ಲಿ ಕಂಡುಹಿಡಿತೇನೆ. ಏನ್ರಿ? BD = OD minus OB. OD minus OB. OD ಅಂದ್ರೆ ಎಷ್ಟದ್ರಿ? OD ಅಂದ್ರೆ ಎಷ್ಟದ? 30 ಅದ. ಸರಿನಾ? 30 ಮೈನಸ್ OB ಅಂದ್ರೆ ಎಷ್ಟೈತ್ರಿ? 10√3
3 ಐತಿ. ಓಕೆ ಸರಿ, ಇಷ್ಟು ಮೀಟರ್ ಏನಪ್ಪಾ ಅಂತಂದ್ರೆ ಇದು ಆಯ್ತು ಏನ್ರಿ, ಬಿ ಡಿ ಆಯ್ತು. ಇದು ಇದಿಷ್ಟ ಆಯ್ತು. ನಾನು ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಸ್ಪೇಸ್ ಇದಾಗ್ತೈತಿ, ಇದು ನಮ್ಗೆ ಸಿಕ್ಕೈತಿ ಅಂತ ನಮ್ಗೆ ಗೊತ್ತಿರಲಿ. ಇದು ಗೊತ್ತಾದ್ರೆ ನಮ್ಗೆ ಏನು ಗೊತ್ತಿರ್ತೈತಿ. ಓಕೆ, ಸೊ ದಟ್ ಸ್ಪೇಸ್ ಸ್ವಲ್ಪ ಕಡಿಮೆ ಆದ್ರೂ ಇದನ್ನ ನಾನಿಲ್ಲಿ ಮೆನ್ಷನ್ ಮಾಡ್ತೇನೆ, ಯಾಕಂದ್ರೆ ನಮ್ಗೆ ಲೆಕ್ಕಕ್ಕೆ ಬೇಕಾಗ್ತದಲ್ಲ ಅದರ ಸಂಬಂಧ. ಇದು ಎ ಇ ಸಿಕ್ತು, ಬಿ ಡಿ ಎಷ್ಟೈತಿ ಅದು ಎ ಇಗೆ ಸಮ ಐತಿ, ಅದ್ರ ಸಂಬಂಧ ಅದ್ರ ಬೆಲೆಯನ್ನ ನಾನು ಇಲ್ಲಿ ಬರ್ಕೊಳಕತ್ತೀನಿ. ಸರಿನಾ, ರೈಟ್. ಮತ್ತೆ ನಮಗೆ ಈ ಹೈಟ್ ಬೇಕಲ್ಲ, ಈ ಹೈಟ್ ನಮ್ಗೆ ಡೈರೆಕ್ಟ್ ಆಗಿ ಬರಲ್ಲ, ಈ ಹೈಟ್ ಬರ್ತೈತಿ ಎದ್ರ ಮೂಲಕ, ಇದ್ರ ಮೂಲಕ. ಈ ಕೋನಕ್ಕ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಸಾರಿ, ಅಭಿಮುಖ ಬಾಹು ವಿಕರ್ಣ. ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ತ್ರಿಕೋನ ಮಿತಿ ಯಾವುದು ಅಂತಂದ್ರೆ ಸೈನ್ ಐತಿ. ಸೊ ತ್ರಿಭುಜ ಎ ಬಿ ಓ ನಲ್ಲಿ, ತ್ರಿಭುಜ ಎ ಬಿ ಓ ನಲ್ಲಿ ಏನ್ರಿ ಅಭಿಮುಖ ಬಾಹು ಇದು ಬೇಕಲ್ಲ. ಸೊ ಸೈನ್ 30 ಈಸ್ ಈಕ್ವಲ್ ಟು, ಸೈನ್ 30 ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ವಿಕರ್ಣ. ಅಭಿಮುಖ ಬಾಹು ಭಾಗಲೆ ವಿಕರ್ಣ ಅಂದ್ರೆ ಏನೈತ್ರಿ, ಇಲ್ಲಿ ಓ ಎ ಐತಿ. ಸರಿ, ಸೈನ್ 30 ಅಂದ್ರೆ ಎಷ್ಟದ್ರಿ, 1/2. ಎ ಬಿ ಅಂದ್ರೆ ಎಷ್ಟೈತ್ರಿ ಗೊತ್ತಿಲ್ಲ, ಕಂಡಿಡಿ ಆಗತ್ತೀವಿ. ಬಾಗ್ಲೆ ಓ ಎ ಅಂದ್ರೆ ಎಷ್ಟೈತ್ರಿ, 20 ಐತಿ. ಓಕೆ, ಸೊ 20 ಈ ಕಡೆ ಹೋಗ್ಲಿ ಏನಾಗತ್ರಿ, 20/2 ಈಕ್ವಲ್ ಟು ಎ ಬಿ. 2 1 2, 2 10 20 ಅಂದ್ರೆ ಎ ಬಿ ಈಕ್ವಲ್ ಟು ಎಷ್ಟಾಯ್ತು ಅಂದ್ರೆ 10 ಮೀಟರ್ ಆಯ್ತು. ಎಲ್ಲೈತ್ರಿ ಅದು ಎ ಬಿ, ಎ ಬಿ ಎಲ್ಲೈತ್ರಿ, ಎಲ್ಲೈತ್ ನೋಡ್ರಿ, ಇದು 10 ಮೀಟರ್ ಆಯ್ತು. ಹಾಗಾದ್ರೆ ಇದು ಸಹಿತ 10 ಮೀಟರ್ ಆಯ್ತು. ಓಕೆ ರೈಟ್. ಹಾಗಾದ್ರೆ ಇದನ್ನ ಕಂಡುಹಿಡಿಬೇಕು ಅಲ್ಲ ರೀ. ಈ ತ್ರಿಭುಜದೊಳಗ ಈ ಕೋನ ಗೊತ್ತು, ಈ ಬಾಹು ಗೊತ್ತಂದ್ರೆ ಇದನ್ನ ನಮ್ ಕಂಡುಹಿಡಿಯೋದು ಕಷ್ಟನಾ? ಇಲ್ಲ ರೀ, ಆರಾಮಾಗಿ ಕಂಡುಹಿಡಿಬಹುದು. ಹೆಂಗ್ರಿ, ಹೆಂಗಂದ್ರ ಈ ಕೋನಕ್ಕ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಹಾಗಾದ್ರೆ ತ್ರಿಭುಜ ಎ ಇ ಸಿ ಯಲ್ಲಿ, ತ್ರಿಭುಜ ಎ ಇ ಸಿ ಯಲ್ಲಿ ಇದು ಏನ್ರಿ ಯಾವ ಕೋನ, ಇದು ಕೋನ ಎ. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು, ಟ್ಯಾನ್ ಯಾಕೆ ತೊಗೊಳಕತ್ತದ್ರಿ, ಯಾಕಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ತ್ರಿಕೋನ ಮಿತಿ ಅನುಪಾತ ಟ್ಯಾನ್ ಆಗೈತಿ. ಸೊ ಅಭಿಮುಖ ಬಾಹು ಅಂದ್ರೆ ಏನದರಿ, ಸಿಇ ಐತಿ, ಭಾಗ್ಲೆ ಪಾರ್ಶ್ವ ಬಾಹು ಅಂದ್ರೆ ಏನೈತಿ, ಸಿಇ. ಪಾರ್ಶ್ವ ಬಾಹು ಏನೈತ್ರಿ, ಎ ಇ ಐತಿ. ಟ್ಯಾನ್ ಎ, ಎ ಅಂದ್ರೆ ಎಷ್ಟದರಿ, ಟ್ಯಾನ್ 60 ಅದ. ಟ್ಯಾನ್ 60 ಇಸ್ ಈಕ್ವಲ್ ಟು ಸಿಇ. ಸಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ, ಅದನ್ನ ಹಂಗ ಬರ್ಕೋತೀನಿ. ಭಾಗ್ಲೆ ಎ ಇ ಅಂದ್ರೆ ಎಷ್ಟದರಿ, 30 ಮೈನಸ್ 10√3. ಓಕೆ, ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ತಲೆಯಾಗ ಬಂದಿರ್ತೈತಿ, ಸರ್ ನಮಗ ಇಲ್ಲಿ √3 ಅಂದ್ರೆ 1.73 ಐತಿ, ಇದನ್ನ ಇಲ್ಲಿ ತುಂಬ್ಕೊಂಡ್ಬಿಡೋಣ ಅಂತ. ಅವಸರ ಬೇಡ್ರಿ, ಯಾಕಂತಂದ್ರೆ ಲಾಸ್ಟಿಗೆ ಈಗ ಏನಪ್ಪಾ ಅಂದ್ರೆ ಕೊನೆಯದಾಗಿ ನಮಗೆ ಲಾಸ್ಟ್ ಆನ್ಸರ್ ಏನ್ ಬರ್ತಿರ್ತೀವಲ್ಲ ಅವಾಗ ಅದನ್ನ ತುಂಬೋಣ ಅಂತ. ನಡಬರ್ಕ್ ತುಂಬಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗ್ತಿರ್ತದೆ. ಓಕೆ ರೈಟ್, ಸರಿ. ಟ್ಯಾನ್ 60 ಅಂದ್ರೆ ಎಷ್ಟು ರೀ, √3 ಇಸ್ ಈಕ್ವಲ್ ಟು ಸಿಇ ಭಾಗ್ಲೆ 30 ಮೈನಸ್ 10√3. ರೈಟ್, ಇದು ಎಡಗಡೆ ಬರ್ಲಿ. ಹಾಗಾದ್ರೆ ಇದೇನಾಗುತ್ತಂದ್ರೆ √3 ಗುಂಡ್ಲೆ 30 ಮೈನಸ್ 10√3 ಇಸ್ ಈಕ್ವಲ್ ಟು ಸಿಇ. 30 ಗುಂಡ್ಲೆ √3 ಅಂದ್ರೆ 30√3 ಆಗ್ತತಿ. ಓಕೆ, ಮೈನಸ್ √3 ಇಂಟು 10√3. √3 ಗುಂಡ್ಲೆ √3 ಅಂದ್ರೆ ಏನ್ ಬರ್ತರಿ, √3 ವರ್ಗ, ವರ್ಗಮೂಲ ಕ್ಯಾನ್ಸಲ್ ಆದ್ರೆ 3 ಬರ್ತೈತಿ. 10 30 ಆಗಿರ್ತೈತಿ. ಸರಿನಾ, √3 ಗುಂಡ್ಲೆ √3 ಅಂದ್ರೆ 3, ಇಲ್ಲಿ 10 ಐತಿ, 10 30 ಇಸ್ ಈಕ್ವಲ್ ಟು ಸಿಇ. ಓಕೆ, ಸೊ ಇವೆರಡರೊಳಗೂ ಕಾಮನ್ ತೆಗಿ ಅಂದ್ರೆ ಏನ್ ತೆಗಿತೀವ್ರಿ, 30 ಕಾಮನ್ ಬರ್ತೈತಿ. √3 ಮೈನಸ್ 1 ಇಸ್ ಈಕ್ವಲ್ ಟು ಸಿಇ ಆಗಿರ್ತೈತಿ. ಸರಿನಾ, ರೈಟ್. ಸಿಇ ಇಸ್ ಈಕ್ವಲ್ ಟು ಸಿಇ ಇಸ್ ಈಕ್ವಲ್ ಟು 30 ಗುಂಡ್ಲೆ √3 ಬೆಲೆ ಎಷ್ಟೈತ್ರಿ, 1.73 ಮೈನಸ್ 1. ಸರಿನಾ, ರೈಟ್. ಸಿಇ ಇಸ್ ಈಕ್ವಲ್ ಟು 30 ಗುಂಡ್ಲೆ 1.73 ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ, 0.73 ಬರ್ತೈತಿ. ಸರಿನಾ, ರೈಟ್. ಸೊ ಇದನ್ನ ಗುಣಿಸ್ರಿ, 3 3 9, 3 7 21. ಸೊ 0 ಇದ್ದದಕ್ಕ ಒಂದು ಪಾಯಿಂಟ್ ಒಂದು ಸ್ಥಾನ ಮುಂದೆ ಹೋಗತ್ರಿ. ಎಷ್ಟು 0 ಇರ್ತಾವ ಅಷ್ಟು ಸ್ಥಾನ ಪಾಯಿಂಟ್ ಮುಂದೆ ಹೋಗ್ತತಿ. 1 0 ಇದ್ದದಕ್ಕ ಒಂದು ಸ್ಥಾನ ಪಾಯಿಂಟ್ ಮುಂದೆ ಹೋಗ್ತತಿ. 21.9 ಮೀಟರ್ ಆಗಿರ್ತೈತಿ. ಓಕೆ, ಎಲ್ಲೈತ್ರಿ ಅದು, ಇಲ್ಲೈತಿ ನೋಡ್ರಿ. ಸಿ ಅಂದ್ರೆ 21.9 ಮೀಟರ್. ಓಕೆ ಸರಿ. ಸೊ ಇವೆರಡು ಕೂಡಿಸಿದ್ವಿ ಅಂತಂದ್ರೆ ನಮಗ ಸಿ ಡಿ ಸಿಗ್ತೈತಿ. ಓಕೆ, ಸಿ ಡಿ ಕಂಬದ ಎತ್ತರ, ಸಿ ಡಿ ಇಸ್ ಈಕ್ವಲ್ ಟು ಸಿಇ ಪ್ಲಸ್ ಇಡಿ. ಸಿಇ ಪ್ಲಸ್ ಇಡಿ. ಸಿ ಅಂದ್ರೆ ಎಷ್ಟದ್ರಿ, 21.9 ಪ್ಲಸ್ ಇಡಿ ಅಂದ್ರೆ ಎಷ್ಟದ್ರಿ, 10. ಅಂದ್ರೆ ಟೋಟಲ್ ಎರಡು ಕೂಡಿಸಿದೆ ಅಂದ್ರೆ ಏನ್ ಬರ್ತೈತಿ ಅಂದ್ರೆ 31.9 ಮೀಟರ್ ಆಗಿರ್ತೈತಿ.
ಓಕೆ, ಸೊ ಇಲ್ಲಿ ಅವ್ರು ಕೇಳಿರುವಂತಹ ಪ್ರಶ್ನೆ ಆ ಕಂಬದ ಎತ್ತರವನ್ನ ಕಂಡಿಡ್ರಿ ಅಂದ್ರೆ ಆ ಕಂಬದ ಎತ್ತರ ಎಷ್ಟಾಗಿರ್ತೈತಿ ಅಂದ್ರೆ 31.9 ಮೀಟರ್ ಆಗಿರ್ತೈತಿ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 30ನೇ ಲೆಕ್ಕ. ಇದ್ರೊಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಈಸಿ ಅನ್ಸತ್ರಿ, ನೋಡೋಣ ಅಂತ ಏನೈತೆ ಅಂತೇಳಿ. ಸೊ 1.2 ಮೀಟರ್ ಎತ್ತರದ ಹುಡುಗಿಯು ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಬಹಳ ಉದ್ದ ಸೆಂಟೆನ್ಸ್ ಇರ್ಲಿ ಏನ್ರಿ. 1.2 ಮೀಟರ್ ಎತ್ತರ ಇರುವಂತಹ ಒಂದು ಹುಡುಗಿ 88.2 ಮೀಟರ್ ಎತ್ತರದೊಳಗ ಒಂದು ಬಲೂನ್ ಹಾರಾಗತೈತಿ. ಅದು ಹೆಂಗಪ್ಪಾ ಅಂದ್ರ ಈ ಕ್ಷಿತಿಜ ಮಟ್ಟಕ್ಕ ಸಮಾಂತರವಾಗಿ ಹಾರಾಗತೈತಿ. ಮ್ಯಾಲ ಹೋಗುದು ಕೆಳಗೆ ಹೋಗುದು ಮಾಡಕತ್ತಲ್ರಿ, ಸೀದಾ ಏನಪ್ಪಾ ಅಂತಂದ್ರ ಈ ಭೂಮಿಗೆ ಸಮಾಂತರವಾಗಿ ಅದು ಹೊಂಟೈತಿ. ಮುಂದ ಏನಾಗತ್ರಿ, ಗುರುತಿಸುತ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಆ ಬಲೂನಿಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ. ಅದು ಅಲ್ಲೇ ಆ ಹುಡುಗಿ ಮುಂದೆ ಇದ್ದಾಗ ಏನಪ್ಪಾ ಅಂದ್ರೆ ಮುಂದೆ ಇತ್ತಂದ್ರೆ ಬಹಳಷ್ಟು ಕತ್ತೆ ಎತ್ತರಿಸಿ ನೋಡ್ಬೇಕಾಗ್ತತಿ. ಅವಾಗ ಒಂದು ಉನ್ನತ ಕೋನ ಎಷ್ಟೈತಿ ಅಂದ್ರೆ 60 ಡಿಗ್ರಿ ಐತಿ. ಆ ನಂತರ ಮುಂದೆ ಏನಾಗತೈತ್ರಿ, ಅದು ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿಗೆ ಇಳಿಯುತ್ತದೆ. ಹದ ಮುಂದೆ ಹೋದಂಗೆಲ್ಲ ಏನಪ್ಪಾ ಅಂತಂದ್ರೆ ಕತ್ತನ್ನ ನಾವು ಸ್ವಲ್ಪ ಕೆಳಗ್ ಮಾಡ್ಬೇಕಾಗ್ತತಿ, ದೂರ ಇತ್ತಂತಂದ್ರ. ಸೊ ಹಂಗಾಗಿ ಅಲ್ಲಿ ಉನ್ನತ ಕೋನ ಏನಂತಂದ್ರ ಮೊದಲು 60 ಡಿಗ್ರಿ ಇತ್ತು, ಈಗ 30 ಡಿಗ್ರಿಗೆ ಬಂದೈತಿ. ನಂತರ ಚಿತ್ರವನ್ನು ಗಮನಿಸಿ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಎಲ್ಲಿತ್ತು ಬಲೂನ್? ಮೊದಲೇಕ ಸಿ ಬಿಂದುವಿನಲ್ಲಿತ್ತು, ಈಗ ಎ ಬಿಂದುವಿಗೆ ಬಂದೈತಿ. ಹಾಗಾದ್ರೆ ಈ ಒಂದು ಅಂತರವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಎ ಸಿ ಕಂಡುಹಿಡಿ ಬದಲಿ ನಾವೇನ್ ಮಾಡೋಣ ಅಂತಂದ್ರೆ ಡಿ ಬಿ ಕಂಡುಹಿಡಿಯೋಣ. ಸೊ ಡಿ ಬಿ ಎ ಸಿಗೆ ಸಮ ಇರ್ತದೆ. ಸರಿನಾ? ರೈಟ್, ಆಗ್ಲಿ ಬರ್ರಿ ಮಾಡೋಣ ಅಂತ. ಸೊ ಡೈರೆಕ್ಟ್ ಆಗಿ ಇದು ನಮ್ಗೆ ಸಿಗ್ತದ? ಇದು ಸಿಗ್ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಏನ್ರಿ ಲಂಬಕೋನ ತ್ರಿಭುಜ ಇರ್ಬೇಕು. ಅದು ಇಲ್ಲ. ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಮೊದಲು ಈ ಒಂದು ದಟ್ಟ ಅಳತೆಯನ್ನ ಕಂಡುಹಿಡಿಯೋಣ ಅಂತ. ಏನ್ರಿ? ಇಡಿ ಅಳತೆಯನ್ನ ಕಂಡುಹಿಡಿಯೋಣ. ಆ ನಂತರ ಇ ಬಿ ಅಳತೆಯನ್ನ ಕಂಡುಹಿಡಿಯೋಣ. ಸೊ ಇ ಬಿ ಒಳಗ ಇಡಿ ಕಳೆದ್ವಿ ಅಂದ್ರೆ ಡಿ ಬಿ ಸಿಗ್ತತಿ. ಅಷ್ಟ ಹಂಗಾದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ತತಿ. ಅದನ್ನ ಇಲ್ಲಿ ಬರೆದು ಬಿಡ್ತೇನೆ ನೋಡ್ರಿ. ಏನ್ರಿ? ಇ ಬಿ ಸಾರಿ ನಮ್ಗೆ ಏನ್ ಬೇಕ್ರಿ? ಡಿ ಬಿ ಅಳತೆ ಬೇಕಾಗೈತಿ. ಡಿ ಬಿ ಅಥವಾ ಬಿ ಡಿ ಅಳತೆ ಬೇಕು. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಇ ಬಿ ಮೈನಸ್ ಇ ಡಿ ಮಾಡ್ತೇನೆ. ಇ ಬಿ ಮೈನಸ್ ಇ ಡಿ. ಇ ಬಿ ಒಳಗೆ ಇ ಡಿ ಕಳೆದ್ವಿ ಅಂತಂದ್ರೆ ನಮಗೆ ಡಿ ಬಿ ಸಿಗ್ತದೆ. ಓಕೆ, ಸರಿ. ಇದು 88.2 ಇಲ್ಲಿಂದ ಹಿಡಿದು ನೆಲದ ತನಕ. ಹುಡುಗಿ 1.2 ಎತ್ತರ ಅದಾಳ. ಹಂಗಂದ್ರೆ ಇದು 1.2 ಐತಿ. ಇಲ್ಲಿ 1.2 ಮೀಟರ್ ಐತಿ. ಸೊ ಈ ಒಂದು ಅಳತೆ 88.2 ಒಳಗೆ 1.2 ಹೋಯ್ತು ಅಂತಂದ್ರೆ ಎಷ್ಟು ಉಳಿತೈತಿ? 87 ಮೀಟರ್ ಉಳಿತೈತಿ. ಎ ಬಿ ಅನ್ನೋದು ಎಷ್ಟೈತಿ ಅಂದ್ರ 87 ಮೀಟರ್ ಐತಿ. ಎ ಬಿ ಆಗ್ಲಿ ಅಥವಾ ಸಿ ಡಿ ಆಗ್ಲಿ ಎರಡು ಒಂದೇ. ಇದು 87 ಇದ್ರೆ ಇದು ಸಹಿತ 87 ಮೀಟರ್ ಇರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಈ ಒಂದು ಲಂಬಕೋನ ತ್ರಿಭುಜದೊಳಗೆ ಇಡಿ ಕಂಡುಹಿಡಿಯಕ್ ಬರ್ತದ? ಅಗದಿ ಸುಲಭ, ಸಿಂಪಲ್ ಅದ, ಕಂಡುಹಿಡಿಯಬಹುದು. ಹೆಂಗಂತಂದ್ರ ಈ ಒಂದು ತ್ರಿಭುಜದೊಳಗ, ಯಾವ ಒಂದು ತ್ರಿಭುಜದೊಳಗ? ಸಿ ಡಿ ಇ ತ್ರಿಭುಜದೊಳಗ, ತ್ರಿಭುಜ ಸಿ ಡಿ ಇ ಯಲ್ಲಿ ಈ ಒಂದು ತ್ರಿಭುಜದೊಳಗ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಸೊ ಅಭಿಮುಖ ಬಾಹು ಪಾರ್ಶ್ವಬಾಹು ಇರುವಂತಹ ಒಂದು ತ್ರಿಕೋನ ಮಿತಿ ಅನುಪಾತ ಟ್ಯಾನ್ ಐತಿ. ಸೊ ಟ್ಯಾನ್ ಇ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ಪಾರ್ಶ್ವಬಾಹು ಇಡಿ. ಸಿ ಡಿ ಗೊತ್ತಾ? ಗೊತ್ತು, 87. ಟ್ಯಾನ್ ಇ ಗೊತ್ತಾ? ಇ ಎಷ್ಟದ್ರಿ? 60 ಅದ. ಇಲ್ಲಿ 30 ಐತಲ್ರಿ. ನಾವು ತ್ರಿಭುಜ ಯಾವ ತಗೊಂಡ್ರೆ ನೋಡ್ರಿ, ಸಿ ಡಿ ತ್ರಿಭುಜದೊಳಗೆ 60 ಐತಿ. ಕನ್ಫ್ಯೂಸ್ ಮಾಡ್ಕೊಂಡು ನಾವು 30 ಹಾಕೊಂಡು 30 ಬರ್ರಿ ಅಂದ್ರ ನಮ್ ಲೆಕ್ಕ ಹೋಗುತ್ತೆ. ಉತ್ತರ ತಪ್ಪಾಗತ್ರಿ. ಸಿ ಡಿ ಎಷ್ಟದ್ರಿ? 87. ಬಾಗ್ಲೆ ಇಡಿ ಗೊತ್ತಿಲ್ಲ, ಕಂಡುಹಿಡಿಯೋಣ. ಸರಿ, ಟ್ಯಾನ್ 60 ಅಂದ್ರೆ ಎಷ್ಟು? ಟ್ಯಾನ್ 60 ಅಂದ್ರೆ ಏನಂತಂದ್ರೆ √3 ಈಸ್ ಈಕ್ವಲ್ ಟು 87 ಬಾಗ್ಲೆ ಇ ಡಿ. ಸರಿನಾ? ರೈಟ್. ಇಡಿ ಎಡಗಡೆ ಹೋಗ್ಲಿ, √3 ಬಲಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ? ಇಡಿ ಈಕ್ವಲ್ ಟು 87 ಬಾಗ್ಲೆ √3 ಮೀಟರ್ ಆಗಿರ್ತತಿ. ಒಪ್ಕೋತ್ರಿ? ಸರಿ, ಹಾಗಾದ್ರೆ ಮುಂದೆ ಏನ್ರಿ? ನಮ್ಗೆ ಏನ್ ಬೇಕು? ಇ ಬಿ ಬೇಕು. ಇ ಬಿ ಬೇಕು ಅಂದ್ರೆ ಈ ಒಂದು ತ್ರಿಭುಜವನ್ನು ತಗೋತೇನೆ ನೋಡ್ರಿ. ಎ ಬಿ ಇ ಈ ಒಂದು ತ್ರಿಭುಜವನ್ನ ತಗೋತೇನೆ. ಸೊ ತ್ರಿಭುಜ ಎ ಬಿ ಇ ಯಲ್ಲಿ ಯಾಕ? ನಮ್ಗ ಇ ಬಿ ಬೇಕು ಅದಕ್ಕೆ. ಓಕೆ, ಸೊ ತ್ರಿಭುಜ ಎ ಬಿ ಇ ಯಲ್ಲಿ ಏನ್ರಿ? ಈ ಬಾಹು ಬೇಕು. ಈ ಬಾಹು ಅಂತ ನೋಡಿದ್ವಿ ಅಂತಂದ್ರೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಬಾಹು ಐತೆ. ಮತ್ತೆ ನಾವೆಲ್ಲಿಗೆ ಹೋಗ್ತೀವಿ ಅಂದ್ರೆ ಟ್ಯಾನ್ ಹೋಗ್ತೀವಿ. ಸೊ ಟ್ಯಾನ್ ಇ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ಪಾರ್ಶ್ವಬಾಹು ಇ ಬಿ. ಸರಿ,
ರೈಟ್. ಸೊ ಟ್ಯಾನ್ ಇ ಅಂದ್ರೆ ಎಷ್ಟದ್ರಿ? ಟ್ಯಾನ್ 30 ಅದ. ಈ ಒಂದು ತ್ರಿಭುಜದೊಳಗ ಈ ಕೋನ ಎಷ್ಟು ಉಂಟಾಗತೈತಿ ಅಂದ್ರೆ 30 ಐತಿ. ಟ್ಯಾನ್ 30 ಇಸ್ ಈಕ್ವಲ್ ಟು ಅಭಿಮುಖ ಬಾಹು 87 ಬಾಗ್ಲೆ ಇ ಬಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಟ್ಯಾನ್ 30 ಅಂದ್ರೆ ಎಷ್ಟ್ರಿ? ಟ್ಯಾನ್ 30 ಅಂದ್ರೆ ಲೆಕ್ಕ ಇಲ್ಲಿ ಮೇಲ್ಗಡೆಯಿಂದ ಕಂಟಿನ್ಯೂ ಆಗಿರ್ತೈತಿ. ಟ್ಯಾನ್ 30 ಅಂತಂದ್ರೆ 1 ಬಾಗ್ಲೆ √3 ಈಸ್ ಈಕ್ವಲ್ ಟು 87 ಬಾಗ್ಲೆ ಇ ಡಿ. ಓಕೆ, ಸೊ ಇಡಿ ಎಡಗಡೆ ಹೋಗ್ಲಿ, √3 ಬಲಗಡೆ ಹೋಗ್ಲಿ ಅಂದ್ರೆ ಏನಾಗ್ತದೆ? ಇಡಿ ಇಸ್ ಈಕ್ವಲ್ ಟು 87√3 ಮೀಟರ್ ಆಗ್ತದೆ. ಸರಿನಾ? ಇಡಿ ಸಿಕ್ತು, ಇ ಬಿ ಸಿಕ್ತು, ಕರೆಕ್ಟಾ? ಇಲ್ಲಿ ಅದಕ್ಕೊಂದು ಚೌಕ ಹಾಕಿದ್ರೆ ಆಗ್ತೈತಲ್ಲ. ಹಾ ಸರಿ, ಚೌಕ ಹಾಕಿಬಿಡೋಣ ಅಂತ. ಏನೋ ಮಿಸ್ ಆಗೈತ್ರಿ ಇಲ್ಲಿ, ಏನೋ ಮಿಸ್ ಆಗೈತಿ, ಏನೋ ಗದ್ದಲ ನಾವು ಇಲ್ಲಿ. ಓಕೆ, ಇಡಿ 87 ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು. ಇಲ್ಲಿ ಇಡಿ ಬರ್ಬಂದ್ರೆ ಇ ಬಿ ಬರ್ಬೇಕು. ಈ ಒಂದು ತ್ರಿಭುಜದೊಳಗ ಎ ಬಿ ತ್ರಿಭುಜದೊಳಗ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು ಅಂದ್ರೆ ಇ ಬಿ ಅದ. ಅವಸರ ಮಾಡಿದ್ವಿ ಅಂದ್ರೆ ಲೆಕ್ಕ ತಪ್ಪಾಗ್ತದೆ, ಅವಸರ ಮಾಡಬಾರ್ದು. ಸರಿನಾ? ರೈಟ್. ನಮಗ್ ಬೇಕಾಗಿದ್ದು ಡಿ ಬಿ ಅಳತೆ ಬೇಕು. ಸೊ ಡಿ ಬಿ ಇಸ್ ಈಕ್ವಲ್ ಟು ಇ ಬಿ ಅಂದ್ರೆ ಎಷ್ಟೈತ್ರಿ? ಇಲ್ಲಿ ನೋಡ್ರಿ, 87√3 ಮೈನಸ್ ಇಡಿ ಅಂದ್ರೆ ಎಷ್ಟೈತ್ರಿ? 87 ಬಾಗ್ಲೆ √3. 87 ಬಾಗ್ಲೆ √3. ಓಕೆ, ಸೊ ಏನು ಇಲ್ಲ ಅಂದ್ರೆ ಒಂದಿರ್ತೈತಿ. ಸೊ ಲಸ ತೆಗ್ರಿ ಏನ್ ಬರ್ತ್ರಿ? √3 ಬರ್ತೈತಿ. ಓಕೆ, ಸೊ ಇಲ್ಲಿ 1 ಗುಂಡ್ಲೆ √3, ಇಲ್ಲಿ √3 ಗುಂಡ್ಲೆ 1. 87 ಇಂಟು √3 ಮಾಡಿದ್ರೆ 87 √3 ಗುಂಡ್ಲೆ √3 ಅಂದ್ರೆ √3ರ ವರ್ಗಮೂಲ ಹೋಯ್ತು ಅಂದ್ರೆ ಏನು ಉಳಿತೈತ್ರಿ? 3 ಉಳಿತೈತಿ. ಮೈನಸ್ 87. ಓಕೆ, 87 ಮೂರ್ಲೆ 8 ಮೂರ್ಲೆ 24, 240 ಪ್ಲಸ್ 21 261 ಬರ್ತದೆ. ಓಕೆ, ಮೈನಸ್ 87 ಬಾಗ್ಲೆ √3. ಓಕೆ, 261 87 ಕಡಿಬೇಕು. 13 ಕೂಡಿಸಿದ್ರೆ 274 ಬರ್ತೈತಿ. ಸೊ 174, 174. ಕರೆಕ್ಟಾ? ಕರೆಕ್ಟ್. ಓಕೆ, ಬಾಗ್ಲೆ √3. ಛೇದದೊಳಗ √3 ಇರಬಾರ್ದು. ಅದನ್ನ ಏನ್ ಮಾಡನ್ರಿ? ಅಂಶ ಮತ್ತು ಛೇದದಿಂದ √3ಲಿಂದ ಗುಣಿಸೋಣಂತೆ. ಓಕೆ, ಸೊ ಇದೇನಾಗುತ್ತೆ? 174√3 ಬಾಗ್ಲೆ √3 ಗುಂಡ್ಲೆ √3 ಅಂದ್ರೆ ಏನ್ ಬರ್ತ್ರಿ? 3 ಬರ್ತದೆ. ಓಕೆ, ಸರಿ. 3 1 3, 3 5 15, 2 24 ಆಯ್ತು, 3 8 24. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಏನ್ರಿ? ಡಿ ಬಿ ಇಸ್ ಈಕ್ವಲ್ ಟು, ಓಕೆ, ಡಿ ಬಿ ಇಸ್ ಈಕ್ವಲ್ ಟು 58√3 ಮೀಟರ್ ಆಗಿರ್ತದೆ. ಸರಿನಾ? ರೈಟ್. ಸೊ ಲೆಕ್ಕವನ್ನು ಒಂದ್ಸರಿ ನೋಡ್ರಿ. √3ರ ಬೆಲೆ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಮಾಡೋಣ, ಇಲ್ಲ ಅಂದ್ರೆ ಇಷ್ಟೇ ಬಿಟ್ರು ನಡೀತೈತಿ. ಇಲ್ಲ ಸರ್ ನಮ್ಗೆ √3ರ ಬೆಲೆ ಗೊತ್ತು, ಅದನ್ನ ಹಾಕಿ ನಾವು ಮುಂದೆ ಓರಿಸ್ತೇವೆ ಅಂತಂದ್ರೆ ಹಂಗೂ ಮಾಡ್ಬೋದು. ಹಂಗ ಮಾಡಿದ್ರು ಸಹಿತ ನಮ್ಗೆ ಏನಪ್ಪಾ ಅಂತಂದ್ರೆ ಆ ತರ ಮಾಡಿ ಉತ್ತರ ಬರೋದ್ರ ಸಹಿತ ತಪ್ಪಿಲ್ಲ. ಓಕೆ, ರೈಟ್. ಇದು 30ನೇ ಲೆಕ್ಕ. ನಂತರ 31ನೆಯ ಲೆಕ್ಕ ಏನದ್ರಿ? ಚಿತ್ರದ ಆಧಾರದ ಮೇಲೆ ಐತಿ. ಸೊ ಮೊದ್ಲೆಕ್ಕ ಚಿತ್ರ ತಕೊಂಡು ಆ ನಂತರ ನಾನು ಲೆಕ್ಕವನ್ನ ನೋಡ್ತೀನಿ. ಸೊ ಚಿತ್ರ ಅಗದಿ ಸಾಂದ್ ಐತ್ರಿ, ಅಂತ ಏನು ಓಡೋದಿಲ್ಲ. ಚಿತ್ರ ಇಷ್ಟೇ ಇರೋದು. ಎ ಬಿ ಸಿ ಡಿ, ಇದು 60 ಡಿಗ್ರಿ, ಇದು 30 ಡಿಗ್ರಿ. ಸರಿ, ರೈಟ್. ಸೊ ಏನ್ ಕೊಟ್ಟು ನೋಡ್ರಿ? ತ್ರಿಭುಜ ಎಬಿಸಿ ಯಲ್ಲಿ ಎಡಿ ಲಂಬ ಬಿಸಿ, ತ್ರಿಭುಜ ಎಬಿಸಿ ಯಲ್ಲಿ ಎಡಿ ಲಂಬ ಬಿಸಿ ಆಗಿದೆ. ಕೋನ ಎಬಿಸಿ ಈಕ್ವಲ್ ಟು 60 ಡಿಗ್ರಿ ಐತಿ, 60 ಡಿಗ್ರಿ. ನಂತರ ಮುಂದೇನದ್ರಿ? ಕೋನ ಎಸಿಬಿ ಈಕ್ವಲ್ ಟು 30 ಡಿಗ್ರಿ, ಎಸಿಬಿ ಈಕ್ವಲ್ ಟು 30 ಡಿಗ್ರಿ. ಮತ್ತು ಬಿಸಿ ಈಕ್ವಲ್ ಟು 36 ಸೆಂಟಿಮೀಟರ್. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನೈತಿ ಅಂತಂದ್ರ 36 ಸೆಂಟಿಮೀಟರ್ ಐತಿ. ಇದು 36 ಸೆಂಟಿಮೀಟರ್ ಐತಿ. ಮುಂದೆ ಆದರೆ ಎ ಬಿ, ಎ ಸಿ ಮತ್ತು ಎಡಿ ಅಳತೆಗಳನ್ನು ಕಂಡುಹಿಡಿಯಿರಿ. ಯಾವ್ಯಾವ್ರಿ? ಎ ಬಿ ಎಸ್ ಇಲ್ಲದ ಎ ಬಿ, ಆ ನಂತರ ಎ ಸಿ ಇಲ್ಲದ ಎಡಿ, ಈ 3 ಅಳತೆಗಳನ್ನ ಕಂಡುಹಿಡ್ರಿ ಅಂತ ಕೇಳಕತ್ತಾರ. ಓಕೆ, ಒಂದು ಕೆಲಸ ಮಾಡ್ತೀನಿ ನಾನು, ಇದ್ರ ಅಳತೆಯನ್ನ ಎಚ್ ಅಂತ ಬರ್ಕೋತೀನಿ, ಹೈಟ್, ಎತ್ತರ. ಓಕೆ, ಸರಿ. ಹಾಗಾದ್ರೆ ಇದು ಟೋಟಲ್ 36 ಐತಿ. ಇದೆಷ್ಟೈತಿ ಅಂತ ಕೇಳಿದ್ರೆ ನಮ್ಗೆ ಹೇಳಕ್ ಬರುತ್ತಾ? ಇಲ್ಲ ರೀ. ಒಂದ್ ಕೆಲಸ ಮಾಡೋಣಂತ, ಒಂದನ್ನ ಎಕ್ಸ್ ಅಂತ ತಗೊಳ್ಳೋಣಂತ್ರಿ. ಇದನ್ನ ಎಕ್ಸ್ ಅಂತ ತಗೊಂಡ್ವಿ ಅಂದ್ರೆ ಟೋಟಲ್ 36 ಐತಿ. ಇದು ಎಕ್ಸ್ ಇತ್ತಂದ್ರೆ ಇದೇನಾಗತ್ತಂದ್ರೆ 36 ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ ತ್ರಿಭುಜ ತಗೊಂಡ್ವಿ ಅಂದ್ರೆ ಎಚ್ ಮತ್ತೆ ಎಕ್ಸ್ ಇರುವಂತಹ ಒಂದು ಸಮೀಕರಣ ಸಿಗತಿ. ಆ ನಂತರ ಈ ಲಂಬಕೋನ ತ್ರಿಭುಜ ತಗೊಂಡ್ವಿ ಅಂದ್ರೆ ಎಚ್ ಮತ್ತೆ ಎಕ್ಸ್ ಇರುವಂತಹ ಒಂದು ಸಮೀಕರಣ ಸಿಗ್ತತಿ. ಇಲ್ಲಿ ನಮಗೆ ಎಕ್ಸ್ ಮತ್ತು ಎಚ್ ಬೆಲೆಗಳು ಎರಡು ಸಮೀಕರಣದಿಂದ ಸಿಗ್ತಾವ. ಇದು ಆಯ್ತು.
ನಂತರ ಇದನ್ನ ಕಂಡುಹಿಡ್ಕೋಬೇಕು ಅಂತಂದ್ರೆ ನಮಗ ಗೊತ್ತೈತಿ, ಒಂದು ತ್ರಿಭುಜದೊಳಗ ಒಂದು ಕೋನ ಮತ್ತು ಒಂದು ಬಾಹು ಸಿಕ್ತಂದ್ರ ಇನ್ನೆರಡು ಬಾಹುವನ್ನ ನಾವು ಕಂಡುಹಿಡ್ಕೋಬಹುದು. ಆ ನಂತರ ಇದು ರೀತಿಯಾಗಿ ನಾವೇನಪ್ಪಾ ಅಂದ್ರೆ ಎಸಿ ಬೆಲೆಯನ್ನು ಸಹಿತ ಕಂಡುಹಿಡಿಬಹುದು. ಓಕೆ ರೈಟ್. ಸೊ ಬರ್ರಿ ಈ ಒಂದು ತ್ರಿಭುಜವನ್ನ ತಗೊಳ್ಳಂತ. ಯಾವ್ದ್ರಿ? ತ್ರಿಭುಜ ADB. ತ್ರಿಭುಜ ADB ಯಲ್ಲಿ ಓಕೆ, ತ್ರಿಭುಜ ADB ಯಲ್ಲಿ ಏನ್ರಿ, ಈ 60ಕ್ಕೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಅಭಿಮುಖ ಬಾಹು ಪಾರ್ಶ್ವ ಬಾಹು tan B is equal to ಅಭಿಮುಖ ಬಾಹು AD ಬಾಗ್ಲೆ ಪಾರ್ಶ್ವ ಬಾಹು BD, AD ಬಾಗ್ಲೆ BD. ಸೊ tan B ಅಂದ್ರೆ ಎಷ್ಟ್ರಿ? tan 60 ಐತಿ, B ಅಂದ್ರೆ 60 ಅದ, ಅಭಿಮುಖ ಬಾಹು ಅಂದ್ರೆ h ಅದ, BD ಅಂದ್ರೆ x ಅದ. tan 60 ಅಂದ್ರೆ ಎಷ್ಟು? √3. ಸರಿನಾ? √3 is equal to h ಬಾಗ್ಲೆ x. h ಇಲ್ಲೇ ಇರಲಿ, x ಈ ಕಡೆ ಹೋಗ್ಲಿ ಅಂದ್ರೆ ಏನಾಗತ್ರಿ? x √3 ಈಕ್ವಲ್ ಟು h ಆಗುತ್ತೆ. ಸ್ವಲ್ಪ ಇದನ್ನ x √3 ಈಕ್ವಲ್ ಟು h ಆಗುತ್ತೆ. ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಈಸ್ ಈಕ್ವಲ್ ಟು h ಬಲಗಡೆ ಬರೆಯೋದು ಬೇಡ, ಎಡಗಡೆ ಬರ್ಕೋತೇನ್ರಿ. ಓಕೆ, h ಈಕ್ವಲ್ ಟು x √3 ಆಗಿರ್ತದೆ. ಸೊ ಎಕ್ಸ್ಟ್ರಾ ಬೇಕಾದ್ರೆ ಇಲ್ಲೊಂದು ಅದರ ಯೂನಿಟ್ ಬರೆದು ಬಿಡೋಣ, √m ಅಂತ ಬರ್ಕೊಳ್ಳೋಣ. ಓಕೆ ಸರಿ, ಏನಾಯ್ತು? ಇದೊಂದು ಈಗ ನಮ್ಗೆ ಮುಂದೆ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಏನ್ ಮಾಡೋಣ ಅಂತಂದ್ರೆ ಸಮೀಕರಣ 1 ಅಂತ ಕರೆಯೋಣ. ಈಗ ಮುಂದಿನ ತ್ರಿಭುಜಕ್ಕೆ ಹೋಗೋಣ ಅಂತ. ಯಾವ ತ್ರಿಭುಜ? ಇಲ್ಲಿ ನೋಡ್ರಿ, ತ್ರಿಭುಜ ADC ಯಲ್ಲಿ ಈ ಒಂದು ತ್ರಿಭುಜದೊಳಗ ಏನ್ರಿ, ಈ ಒಂದು ಕೋನಕ್ಕ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ತ್ರಿಕೋನಮಿತಿ tan, ದಟ್ ಈಸ್ tan C is equal to ಅಭಿಮುಖ ಬಾಹು AD ಭಾಗ್ಲೆ ಪಾರ್ಶ್ವ ಬಾಹು CD ಅಥವಾ DC, ಏನಾದ್ರು ಅಂದ್ರೆ ತೊಂದರೆ ಇಲ್ಲ. ರೈಟ್. tan C ಅಂದ್ರೆ tan 30 is equal to AD ಅಂದ್ರೆ h, CD ಅಂದ್ರೆ 36 ಮೈನಸ್ x. tan 30 ಅಂದ್ರೆ ಎಷ್ಟ್ರಿ? 1 ಬಾಗ್ಲೆ √3 is equal to h ಬಾಗ್ಲೆ 36 ಮೈನಸ್ x. ಇದು ಈ ಕಡೆ ಹೋಗ್ಲಿ, h ಅಲ್ಲೇ ಇರಲಿ. ಓಕೆ, ಸೊ ಇದು ಬಾಗ್ಲೆ 36 ಮೈನಸ್ x ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗತ್ರಿ? ಇಂಟು 36 ಮೈನಸ್ x. ಛೇದ ಇದ್ದಿದ್ದು ಈ ಕಡೆ ಹೋದ್ರೆ ಅಂಶಕ್ಕೆ ಹೋಗುತ್ತೆ. ಬಾಗ್ಲೆ √3 is equal to h. ಓಕೆ, ಇಲ್ಲಿ h equal to x √3 ಮೀಟರ್ ಅದ. ಇಲ್ಲಿ ಏನದ ರೀ? h is equal to ಇಷ್ಟ ಅದ. ಓಕೆ, ಸೊ ಒಂದ್ ಸೆಕೆಂಡ್, ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಉಲ್ಟಾ ಬರ್ಕೋತೇನೆ. ಏನ್ ಬರ್ಕೋತೇನ್ರಿ? h is equal to 36 ಮೈನಸ್ x ಭಾಗ್ಲೆ √3. ಇದನ್ನ 1 ಅಂತ ಕರೆದಿವಿ ಅಂತಂದ್ರೆ ಇದನ್ನ ಏನಂತ ಕರೆಯೋಣ ಅಂತಂದ್ರೆ 2 ಅಂತ ಕರೆಯೋಣ. ಸದ್ಯ ಮಟ್ಟಿಗೆ ಇದು ಮೀಟರ್ ಬೇಡ, ಕನ್ಫ್ಯೂಸ್ ಆಗ್ತದ್ರಿ. ಈ ಸದ್ಯ ಬೇಡ, ಲಾಸ್ಟಿಗೆ ಎಂಡಿಗೆ ಆನ್ಸರ್ ಬರೀತೀವಲ್ಲ ಅವಾಗ ಬರೆಯೋಣ ಅಂತ. ಓಕೆ, ಸೊ ಇದು h equal to ಇದದ, ಇಲ್ಲಿ h equal to ಇದದ. ಹಾಗಾದ್ರೆ ಇವೆರಡು ಏನಾಗಿರ್ತಾವ್ರಿ? ಈಕ್ವಲ್ ಆಗಿರ್ತಾವ. ಸೊ ಹಾಗಾದ್ರೆ ನಾವ್ ಏನ್ ಬರಿಬಹುದು ಅಂತಂದ್ರೆ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ, ಈ ಎರಡು ಸಮೀಕರಣದಿಂದ ನಾವೇನ್ ಬರಿಬಹುದು ಅಂದ್ರೆ x √3 is equal to 36 ಮೈನಸ್ x ಭಾಗ್ಲೆ √3. h ಹೋಯ್ತು, x ಅಷ್ಟೇ ಉಳಿತು. ಸರಿನಾ? ರೈಟ್. ಈ √3 ಎಡಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ? x √3 ಗುಂಡ್ಲೆ √3 is equal to 36 ಮೈನಸ್ x. √3 ಗುಂಡ್ಲೆ √3 ಅಂದ್ರೆ √3ರ ವರ್ಗ, ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಉಳಿತೈತಿ. 3 ಇಂಟು x ಅಂದ್ರೆ ಏನು ಉಳಿತೈತ್ರಿ? 3x is equal to 36 ಮೈನಸ್ x. ಮೈನಸ್ x ಎಡಗಡೆ ಬರ್ಲಿ, ಇದೇನಾಗತ್ರಿ? ಪ್ಲಸ್ x ಆಗುತ್ತೆ, is equal to 36. 3x ಪ್ಲಸ್ x ಅಂದ್ರೆ 4x is equal to 36. x is equal to 36 ಬಾಗ್ಲೆ 4. 4 ಅಂದ್ರೆ 4, 4 9 36. ಸೊ ಹಂಗಂದ್ರೆ x equal to 9 ಮೀಟರ್. ಎಲ್ಲದ್ರಿ ಇದು 9 ಮೀಟರ್? ಇಲ್ಲದ ನೋಡ್ರಿ. BD ನಮ್ ಕೇಳಿದ್ದೇನು? ಇದನ್ನ ಕೇಳಲ್ಲ, ನಮಗೆ ಇದು ಇನ್ನೂ ಸಿಕ್ಕಿಲ್ಲ. ಸೊ x equal to 9 ಮೀಟರ್ ಆಯ್ತು. ಇದು 9 ಅಂದ್ರೆ ಇದು 36 ಮೈನಸ್ 9 ಆಗಿರ್ತೈತಿ. ಸೊ ಇಲ್ಲಿ ಬರ್ತೀನಿ ನಾನು. BD is equal to 9 ಮೀಟರ್. BD equal to 9 ಮೀಟರ್. CD is equal to 36 ಮೈನಸ್ 9. ಎಷ್ಟ್ರಿ? 36 9 ಹೋದ್ರೆ ಎಷ್ಟು? 27 ಮೀಟರ್. ಸರಿನಾ? BD ಸಿಕ್ತು, CD ಸಿಕ್ತು. ಸರಿನಾ? ಇದನ್ನ ಇಲ್ಲಿ ಬರ್ಲಿಕ್ಕೆ ಜಾಗ ಸಾಲಲ್ಲ, ಇರ್ಲಿ, ಇಷ್ಟು ನಮ್ಗೆ ಗೊತ್ತಿರಲಿ. ಸರಿನಾ? ರೈಟ್. ನಂತರ AD ಮತ್ತು AC ಅನ್ನ ಕಂಡಿಡ್ರಿ ಅಂತಂದ್ರೆ ನಮ್ಗೆ ಇಲ್ಲೊಂದು ಬಿಟ್ಟಿವಲ್ರಿ, h ಅನ್ನ ಕಂಡಿಡಿದಲ್ಲ ನಾವಿಲ್ಲಿ, h ಅನ್ನ ಕಂಡಿಡಿದಲ್ಲ ಇಲ್ಲಿ, h ಬೆಲೆಯನ್ನ ಇಲ್ಲಿ ಬರೀತೆ ನೋಡ್ರಿ. h is equal to ಏನದ್ರಿ? h is equal to x √3. x ಬೆಲೆ ಏನದ್ರಿ? 9 ಐತಿ. ಹಾಗಾದ್ರೆ h ಬೆಲೆ ಏನಾಗತ್ತಂದ್ರ 9
9.9 ಮೀಟರ್ ಆಗ್ತದೆ. ಓಕೆ, ಸೊ ನಮ್ಮ ಎಡಿಯ ಅಳತೆ ಇಲ್ಲಿ ಸಿಕ್ತು. h is equal to 9.3 ಮೀಟರ್. 3 ಮೀಟರ್ h ಬೆಲೆ ಆಯ್ತು. ನಂತರ ಎ ಬಿ ಮತ್ತು ಎ ಸಿ ಬೆಲೆಗಳೇ ಬೇಕು. ಇವು ಬೇಕು ಅಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ, ಇದು ಇಲ್ಲಿ ಇದು ಪಾರ್ಶ್ವಬಾಹು ಐತಿ, ಇದು ವಿಕರ್ಣ ಐತಿ. ಪಾರ್ಶ್ವಬಾಹು ಮತ್ತು ವಿಕರ್ಣ ಅಂದ್ರೆ ಏನ್ ಬರ್ತ್ರಿ? ಕಾಸ್ ಬರ್ತೈತಿ. ಓಕೆ, ಸೊ ಕಾಸ್ ಅಂದ್ರೆ ಏನ್ ಬರ್ತ್ರಿ? ಕಾಸ್. ತ್ರಿಭುಜ ಬರಿಬೇಕಲ್ಲ, ಇಲ್ಲಿ ಏನ್ ಬರೆಯೋಣ? ತ್ರಿಭುಜ ಎ ಡಿ ಬಿ ಯಲ್ಲಿ, ತ್ರಿಭುಜ ಎ ಡಿ ಬಿ ಯಲ್ಲಿ ಏನ್ರಿ? ಟ್ಯಾನ್ 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 ಅಲ್ರಿ, ಸಾರಿ ಏನ್ರಿ? ಪಾರ್ಶ್ವಬಾಹು ಮತ್ತು ವಿಕರ್ಣ ಇರುವಂತದ್ದು ಯಾವ್ದೈತಿ ಅಂದ್ರೆ ಕಾಸ್ ಐತಿ. ಸೊ ಹಾಗಾಗಿ ಕಾಸ್ 60 ಇಸ್ ಈಕ್ವಲ್ ಟು, ಅಥವಾ ಕಾಸ್ ಬಿ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ, ಪಾರ್ಶ್ವಬಾಹು ಬಿಡಿ ಬಾಗ್ಲೆ ವಿಕರ್ಣ ಅಂದ್ರೆ ಎ ಬಿ. ಓಕೆ, ಸೊ ಕಾಸ್ 60 ಅಂದ್ರೆ ಬಿ ಅಂದ್ರೆ ಎಷ್ಟು ಅದರಿ? ಕಾಸ್ 60 ಐತಿ. ಓಕೆ, ಸೊ ಕಾಸ್ 60 ಇಸ್ ಈಕ್ವಲ್ ಟು ಬಿಡಿಯ ಬೆಲೆ ಎಷ್ಟೈತ್ರಿ? ಬಿಡಿಯ ಬೆಲೆ ಇಲ್ಲಿ ಕಂಡು ಹಿಡಿದಿವಿ, 9 ಐತಿ, ಬಾಗ್ಲೆ ಎ ಬಿ ಅಂದ್ರೆ ಗೊತ್ತಿಲ್ಲ, ಕಂಡು ಹಿಡಿಬೇಕು. ಓಕೆ, ಕಾಸ್ 60 ಅಂದ್ರೆ ಎಷ್ಟ್ರಿ? ಸೈನ್ 30ಕ್ಕೆ ಸಮ ಇರ್ತದೆ. ಸೈನ್ 30 ಅಂದ್ರೆ ಎಷ್ಟ್ರಿ? 1/2 ಇಸ್ ಈಕ್ವಲ್ ಟು 9 ಬಾಗ್ಲೆ ಎ ಬಿ. ಎ ಬಿ ಈ ಕಡೆ ಹೋಗ್ಲಿ, 2 ಈ ಕಡೆ ಬರ್ಲಿ, ಅಂದ್ರೆ ಇದೇನಾಗುತ್ತೆ ಅಂದ್ರೆ 9 ಗುಂಡ್ಲೆ 2 ಅಂದ್ರೆ ಎ ಬಿ ಈಕ್ವಲ್ ಟು 9 18 ಮೀಟರ್ ಆಗಿರ್ತೈತಿ. ಓಕೆ, ಸೊ ಎ ಬಿ ಅಳತೆನ ಸಿಕ್ತು. ಈಗ ನಂತರ ಎ ಸಿ ಯ ಅಳತೆಯನ್ನ ಕಂಡು ಹಿಡಿಬೇಕು. ಓಕೆ, ಸೊ ಇಲ್ಲಿ ನೋಡಿದ್ರೆ ನಮಗ ಜಾಗ ಇಲ್ಲಿ ಸಾಲ್ತಾ ಇಲ್ಲ ರೀ. ಒಂದ್ ಕೆಲಸ ಮಾಡ್ರಿ, ಇದನ್ನ ಪೋಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಅದ್ರ ಮುಂದಿನ ಲೆಕ್ಕವನ್ನ ನಾನು ಮಾಡ್ತೇನೆ. ನಂತರ ಎ ಸಿ ಯನ್ನ ಕಂಡುಹಿಡಿಬೇಕು ಅಂತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ತ್ರಿಭುಜನ ತಗೋತೇನ್ರಿ. ಯಾವ ತ್ರಿಭುಜ ತಗೋತೇನ್ರಿ? ತ್ರಿಭುಜ ಎ ಡಿ ಸಿ ತಗೋತೇನೆ. ಓಕೆ, ಸೊ ತ್ರಿಭುಜ ಎ ಡಿ ಸಿ ಯಲ್ಲಿ. ಓಕೆ, ಸೊ ನಮ್ಗೆ ಏನ್ ಗೊತ್ತ್ರಿ? ಸಿ ಡಿ ಗೊತ್ತೈತಿ, ಎ ಡಿನೂ ಗೊತ್ತೈತಿ. ಸೊ ನಾವ್ ಏನ್ ಮಾಡೋಣ ಅಂದ್ರೆ ಯಾವ್ದಾದ್ರು ತಗೊಂಡ್ರೆ ನಡೀತೈತಿ. ಸೊ ಇಲ್ಲಿ ನಾವು ಏನ್ ತಗೊಂಡಿದ್ವಿ? ದಟ್ ಪಾರ್ಶ್ವಬಾಹು ತಗೊಂಡಿದ್ದಲ್ಲ, ಈಗ ಅಭಿಮುಖ ಬಾಹು ತಗೊಳ್ಳಂತ. ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಏನ್ರಿ? ಅಭಿಮುಖ ಬಾಹು ಅಂತಂದ್ರೆ ಏನದರಿ? ಈ 30ಕ್ಕೆ ಅಭಿಮುಖ ಬಾಹು ಅಂದ್ರೆ ಏನದರಿ? ಎ ಡಿ ಐತಿ. ಓಕೆ, ಸೊ ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ ಸೈನ್ ಐತಿ. ಹಾಗಾದ್ರೆ ಸೈನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಡಿ ಬಾಗ್ಲೆ ವಿಕರ್ಣ ಎ ಸಿ. ಸೈನ್ ಸಿ ಅಂದ್ರೆ ಎಷ್ಟದ್ರಿ? ಸೈನ್ 30 ಇಸ್ ಈಕ್ವಲ್ ಟು ಎ ಡಿ ಅಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಕಂಡಿಡ್ದೇವಿ ಏನ್ರಿ? ಎಚ್ ಅದ. ಎಚ್ ಏನದ್ರಿ? ಎ ಡಿ ಎಚ್ ಇಲ್ಲ ಅದ ನೋಡ್ರಿ, 9√3 ಮೀಟರ್ ಐತಿ. ಓಕೆ, ಸೊ ಇದು 9√3 ಬಾಗ್ಲೆ ಎ ಸಿ ಯನ್ನ ನಾವು ಇಲ್ಲಿ ಕಂಡು ಹಿಡಿಯಾಕತ್ತೀವಿ, ಅದು ನಮ್ಗೆ ಗೊತ್ತಿಲ್ಲ, ಅದನ್ನ ಇಲ್ಲಿ ಬರ್ಕೊಳ್ಳಂತ. ಸೈನ್ 30 ಅಂದ್ರೆ ಎಷ್ಟ್ರಿ? 1/2. 1/2 ಇಸ್ ಈಕ್ವಲ್ ಟು 9√3 ಬಾಗ್ಲೆ ಎ ಸಿ. ಇದು ಈ ಕಡೆ ಹೋಗ್ಲಿ, ಇದು ಈ ಕಡೆ ಹೋಗ್ಲಿ, ಇದು ಛೇದದಿಂದ ಈ ಕಡೆ ಬಂದ್ರೆ ಅವಶ್ಯಕ ಹೋಗುತ್ತೆ. 2 ಬಲ್ಗಡೆ ಹೋದ್ರೆ ಏನಾಗತ್ತಂದ್ರೆ ಗುಂಡ್ಲೆ 2 ಆಗತ್ತೆ. ಸರಿನಾ? ಎ ಸಿ ಇಸ್ ಈಕ್ವಲ್ ಟು 9 18√3 ಮೀಟರ್ ಆಗಿರ್ತೈತಿ. ಸೊ ಎ ಸಿ ಬೆಲೆ 18√3 ಮೀಟರ್ ಆಯ್ತು. ಎ ಬಿ ಯ ಬೆಲೆ ಎಷ್ಟು ಕಂಡಿದ್ದೇವೆ ನಾವು? ಎ ಬಿ ಇಸ್ ಈಕ್ವಲ್ ಟು ಎಷ್ಟದರಿ? 18 ಮೀಟರ್ ಐತಿ. ಅದಾದ ನಂತರ ಎಡಿ ಯ ಬೆಲೆ ಎಷ್ಟೈತಿ ಅಂತಂದ್ರೆ, ಎಡಿ ಅಂದ್ರೆ ಎಚ್, ದಟ್ ಇಸ್ ಎಡಿ ಈಕ್ವಲ್ ಟು 9√3 ಮೀಟರ್ ಐತಿ. ಸರಿನಾ ಸರ್? ಇಲ್ಲಿ √3 ಬೆಲೆ ಹಾಕಿಬಿಟ್ಟಿದ್ರೆ ಆಗ್ತಿತ್ತಲ್ರಿ. ಸೊ ಹಾಕುವಂತ ಅವಶ್ಯಕತೆ ಇಲ್ಲ ರೀ. ಲೆಕ್ಕದೊಳಗೆ ಅದನ್ನ ಕೊಟ್ಟು ಬಳಸ್ರಿ ಅಂತಂದಿದ್ರೆ ಅದನ್ನ ಹಾಕೊಳ್ರಿ, ಇಲ್ಲ ಅಂತಂದ್ರೆ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಹಾಕಿದ್ರು ಸರಿ, ಹಾಕಿಲ್ಲ ಅಂದ್ರೂ ಸರಿ, ನಮ್ಮ ಉತ್ತರ ಕರೆಕ್ಟ್ ಅದ ರೀ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 32ನೇ ಲೆಕ್ಕ ಏನಿದೆ ನೋಡ್ರಿ. ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ ಎಬಿ ಮತ್ತು ಸಿಡಿ ಕಂಬಗಳು ನೇರವಾಗಿ ನಿಂತಿವೆ. ಎಬಿ ಮತ್ತು ಸಿಡಿ ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಸರಿ, ಮುಂದ ಈ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು ಪಿ ನಿಂದ ಎರಡು ಕಂಬಗಳನ್ನು ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು
ಉನ್ನತ ಕೋನಗಳ ಅಳತೆಗಳನ್ನು ಕಂಡು ಹಿಡಿಯಿರಿ. ಸೊ ಏನಪ್ಪಾ ಅಂದ್ರೆ ಈ ಒಂದು ಎರಡು ಕಂಬಗಳನ್ನ ಜೋಡಿಸುವಂತಹ ರೇಖೆಯ ಒಂದು ನಡುವಿನ ಬಿಂದುವಿಂದ, ಮಧ್ಯ ಬಿಂದು ಅಲ್ಲ ರೀ, ನಡುವೆ ಒಂದು ಬಿಂದು ಪಿ ಅದ, ಆ ಪಿ ಬಿಂದುವಿನಿಂದ ಏನಂದ್ರೆ ಉಂಟಾಗುವ ಉನ್ನತ ಕೋನಗಳನ್ನ ಕಂಡುಹಿಡಿಯಿರಿ. ಅಂದ್ರೆ ಇದು ಕೋನ, ಈ ಕೋನ ಎಷ್ಟೈತಿ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಮುಂದ ಮತ್ತೇನ್ ಹೇಳಾಕತ್ತಾರಿ, ಸಿಡಿ ಕಂಬದ ಉದ್ದ 20√3 ಮೀಟರ್, ಸಿಡಿ ಕಂಬದ ಉದ್ದ 20√3 ಮೀಟರ್ ಮತ್ತು ಪಿಡಿಯ ಉದ್ದ 20 ಮೀಟರ್, ಪಿಡಿಯ ಉದ್ದ 20 ಮೀಟರ್ ಗಳಾಗಿವೆ. ಕೋನ ಎಪಿಸಿ ಈಕ್ವಲ್ ಟು 90 ಡಿಗ್ರಿ ಇಲ್ಲದ ನೋಡ್ರಿ, ಎಪಿಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಬಿಪಿ ಈಕ್ವಲ್ ಟು 10 ಮೀಟರ್ ಗಳಾದರೆ, ಈ ಮೂರು ಅಳತೆಗಳನ್ನ ಕೊಟ್ಟರ, ಈ ಒಂದು ಕೋನವನ್ನ ಕೊಟ್ಟರ. ಆದರೆ ಎಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಎಸಿಯನ್ನು ಕಂಡುಹಿಡಿಯಿರಿ, ಎಬಿಯನ್ನ ಕಂಡುಹಿಡಿಯಿರಿ ಹಾಗೂ ಎಸಿಯನ್ನು ಸಹಿತ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸರಿನಾ? ರೈಟ್. ಸೊ ಇಷ್ಟು ವಿಷಯಗಳನ್ನ ನಾವು ಕಂಡುಹಿಡಬೇಕು. ಏನ್ರಿ? ಈ ಎರಡು ಉನ್ನತ ಕೋನಗಳನ್ನು ಕಂಡುಹಿಡಬೇಕು, ಈ ಒಂದು ಎಬಿ ಉದ್ದ ಹಾಗೂ ಎಸಿಯ ಉದ್ದವನ್ನ ಕಂಡುಹಿಡಬೇಕು. ಸರಿನಾ? ರೈಟ್. ಸೊ ಇದು ಒಂದು ಲೆಕ್ಕ ಏನಪ್ಪಾ ಅಂತಂದ್ರೆ ನಾವು ಇಷ್ಟು ಲೆಕ್ಕಗಳನ್ನ ನೋಡಿದ್ವಿ, ಇದು ಒಂದು ಡಿಫ್ರೆಂಟ್ ಐತಿ. ಯಾಕಂದ್ರೆ ಇಲ್ಲಿ ತನಕ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಉದ್ದ ಮತ್ತು ಏನಪ್ಪಾ ಅಂತಂದ್ರೆ ಈ ಅಂತರವನ್ನ ಕಂಡುಹಿಡಿ ಅಂತ ಕೇಳ್ತಿದ್ರು. ಈಗ ನಮ್ಗೆ ಹೊಸದಾಗಿ ಏನ್ ಕೇಳಾಕತ್ತಾರ ಅಂತಂದ್ರ ಉನ್ನತ ಕೋನಗಳನ್ನೇ ಕಂಡುಹಿಡಿ ಅಂತ ಹೇಳಕತ್ತಾರ. ಮೊದ್ಲಕ್ಕೆ ಕೋನ ಕೊಟ್ಟಿರ್ತಿದ್ರು, ಇದ್ರೊಳಗೆ ಕೊಟ್ಟಿಲ್ಲ, ಕಂಡುಹಿಡಿ ಅನ್ನಕತ್ತಾರ್ರಿ. ಸರಿ, ರೈಟ್. ಸೊ ಮೊದಲು ಈ ಒಂದು ಉನ್ನತ ಕೋನವನ್ನ ನಾ ಕಂಡುಹಿಡಿತೇನ್ರಿ. ನಮ್ಗ ಈ ಬಾಹು ಗೊತ್ತು, ಈ ಬಾಹು ಗೊತ್ತು. ಮೊದ್ಲು ಏನ್ ಮಾಡ್ತಿದ್ವಿ, ಒಂದು ಕೋನ ಒಂದು ಬಾಹು ಗೊತ್ತಿತ್ತು ಅಂತಂದ್ರ ಉಳಿದ ಎರಡು ಬಾಹುಗಳನ್ನ ಕಂಡುಹಿಡಿಬಹುದಾಗಿತ್ತು. ಇಲ್ಲಿ ಏನದರಿ, ಇಲ್ಲಿ ಈ ಎರಡು ಬಾಹುಗಳು ಗೊತ್ತದವ ಅಂತಂದ್ರ ಈ ಒಂದು ಕೋನವನ್ನ ಕಂಡುಹಿಡಿಬಹುದು. ಹೆಂಗ? ಈ ಒಂದು ಕೋನಕ್ಕ ಇದು ಎರಡು ಏನದವ್ರಿ, ಒಂದು ಅಭಿಮುಖ ಬಾಹು ಐತಿ, ಒಂದು ಪಾರ್ಶ್ವ ಬಾಹು ಐತಿ. ಸೊ ಹಾಗಾದ್ರೆ ತ್ರಿಭುಜ ಸಿಪಿಡಿಯಲ್ಲಿ, ಓಕೆ, ತ್ರಿಭುಜ ಸಿಪಿಡಿ ಅಥವಾ ಸಿಡಿಪಿಯಲ್ಲಿ, ತ್ರಿಭುಜ ಸಿಡಿಪಿ ಯಲ್ಲಿ ನಾವು ಕಂಡುಹಿಡಿಯಬೇಕಾದಂತ ಕೋನ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂದ್ರೆ ನಾವು ಕಣ್ಣು ಮುಚ್ಕೊಂಡು ಹೇಳ್ತೀವಿ, ದಟ್ ಇಸ್ ದ ಟ್ಯಾನ್. ಸೊ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿಡಿ ಬಾಗ್ಲೆ ಪಾರ್ಶ್ವ ಬಾಹು ಪಿಡಿ. ಓಕೆ, ಸರಿ, ರೈಟ್. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಸಿಡಿ ಅಂದ್ರೆ ಎಷ್ಟೈತ್ರಿ, 20√3 ಬಾಗ್ಲೆ ಪಿಡಿ ಅಂದ್ರೆ ಎಷ್ಟೈತ್ರಿ, 20 ಐತಿ. 20ಕ್ಕೆ 20 ಕ್ಯಾನ್ಸಲ್ ಆಗ್ಲಿ, ಹಂಗಂದ್ರೆ ಏನಾಯ್ತ್ರಿ, ಟ್ಯಾನ್ ಪಿ ಇಸ್ ಈಕ್ವಲ್ ಟು √3. ಸೊ ಟ್ಯಾನ್ ಪಿ ಇಸ್ ಈಕ್ವಲ್ ಟು, ಟ್ಯಾನ್ ಬೆಲೆ ಯಾವಾಗ √3 ಇರ್ತೈತ್ರಿ, ಯಾವಾಗ ಇರ್ತೈತಿ ಅಂದ್ರ ಟ್ಯಾನ್ 60 ಇದ್ದಾಗಿರ್ತೈತಿ. ಸೊ ಹಾಗಾದ್ರೆ ಟ್ಯಾನ್ ಪಿ ಈಕ್ವಲ್ ಟು ಟ್ಯಾನ್ 60 ಅಂದ್ರೆ ಪಿ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 60 ಡಿಗ್ರಿ ಆಗಿರ್ತೈತಿ. ಇದು ಸಿಕ್ತು ನಮಗೆ 60 ಡಿಗ್ರಿ. ಸರಿನಾ? ಇದು 95 ಅಂತ ಅವ್ರು ಕೊಟ್ಟಾರ, ಇದು 65 ಅಂತಂದ್ರೆ ಸಿಕ್ಕೈತಿ. ಇದು ನಮಗ ಕಂಡುಹಿಡಿಯುವುದು ದೊಡ್ಡ ಮಾತೇ ಅಲ್ಲ. ಯಾಕ್ರಿ, ಮೂರು ಕೋನಗಳನ್ನ ಸೇರಿಸಿದರೆ ನಮಗೆ ಏನಾಗಿರ್ತೈತಿ ಅಂತಂದ್ರ 180 ಡಿಗ್ರಿ ಆಗಿರ್ತೈತಿ. ಹೌದಾ? ಸರಿ, ಹಾಗಾದ್ರೆ ಎ ಪಿ ಬಿ ಕೋನ ಎ ಪಿ ಬಿ ಪ್ಲಸ್ ಎ ಪಿ ಸಿ ಕೋನ ಎ ಪಿ ಸಿ ಪ್ಲಸ್ ಕೋನ ಸಿಪಿಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರ್ತೈತಿ. ಸೊ ಎ ಪಿ ಬಿ ಕೋನ ಗೊತ್ತಿಲ್ಲ, ಅದನ್ನ ನಮಗ ಕಂಡುಹಿಡಿ ಅಂದ್ರ ಕಂಡುಹಿಡಿಬೇಕು. ಪ್ಲಸ್ ಎ ಪಿ ಸಿ ಅಂದ್ರೆ ಎಷ್ಟದ್ರಿ, 90 ಡಿಗ್ರಿ ಐತಿ ಕೊಟ್ಟಾರ. ಪ್ಲಸ್ ಸಿಪಿಡಿ ಪಿ ಎಷ್ಟದ್ರಿ, 60 ಡಿಗ್ರಿ ಅದ, ನಾವು ಕಂಡುಹಿಡಿದೇವಿ, ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 90 ಪ್ಲಸ್ 60 150. ಅದ ಬಲಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ -150 ಆಗ್ತತಿ. ಹಾಗಾದ್ರೆ ಕೋನ ಎ ಪಿ ಬಿ ಈಕ್ವಲ್ ಟು 180 ಒಳಗ 150 ಹೋಯ್ತು ಅಂದ್ರೆ 30 ಡಿಗ್ರಿ. ಇಲ್ಲೇ ಐತಿ ನೋಡ್ರಿ, ಇದು 30 ಡಿಗ್ರಿ. ಸರಿನಾ? ಮುಂದ ಇದು 30 ಡಿಗ್ರಿ ಸಿಕ್ತು. ಹಾಗಾದ್ರೆ ಎ ಬಿ ಅನ್ನ ಕಂಡುಹಿಡಿಯಕ್ ಬರ್ತದ್ರಿ. ಹೆಂಗ? ಒಂದು ಕೋನ ಒಂದು ಬಾಹು ಗೊತ್ತಿತ್ತು ಅಂದ್ರೆ ಈ ಒಂದು ಬಾಹುವನ್ನು ಕಂಡುಹಿಡಿಬಹುದು. ಸೊ ಈ ಒಂದು ಕೋನಕ್ಕೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅಂದ್ರೆ ಟ್ಯಾನ್ ತಗೋತೀವಿ. ಅದಕ್ಕೂ ಮುಂಚೆ ಆ ಒಂದು ತ್ರಿಭುಜವನ್ನ ಬರೆದ್ಬಿಡ್ತೇನೆ ನಾನು. ತ್ರಿಭುಜ ಎ ಬಿ ಪಿ ಯಲ್ಲಿ ಈ ಒಂದು ತ್ರಿಭುಜದಲ್ಲಿ ಟ್ಯಾನ್ 30 ಇಸ್ ಈಕ್ವಲ್ ಟು ಅಥವಾ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು ಎ ಬಿ ಬಾಗ್ಲೆ ಬಿ ಪಿ, ದಟ್ ಈಸ್ ಟ್ಯಾನ್ ಪಿ 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 ಅಂದ್ರೆ ಎಷ್ಟಂದ್ರೆ 30 ಐತಿ. ಟ್ಯಾನ್ 30 ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಗೊತ್ತಿಲ್ಲ, ಕಂಡುಹಿಡಿಬೇಕು, ಬಾಗ್ಲೆ ಬಿ ಪಿ ಅಂದ್ರೆ ಎಷ್ಟದ್ರಿ, ಅವರ ಕೊಟ್ಟಾರ 10 ಐತಿ. ಓಕೆ, ಎ ಬಿ ಬಾಗ್ಲೆ 10. ಟ್ಯಾನ್ 30 ಅಂದ್ರೆ ಎಷ್ಟದ್ರಿ, 1 ಬಾಗ್ಲೆ √3 ಇಸ್ ಈಕ್ವಲ್ ಟು ಎ ಬಿ
ಬಾಗ್ಲೆ 10 10 ಈ ಕಡೆ ಹೋಗ್ಲಿ ಅಂದ್ರೆ ಏನಾಗುತ್ತೆ ಅಂದ್ರೆ ಎ ಬಿ ಈಕ್ವಲ್ ಟು ಏನಾಗತ್ರಿ 10 ಬಾಗ್ಲೆ ರೂಟ್ 3 ಮೀಟರ್ ಆಗಿರ್ತೈತಿ. ಸರಿನಾ? ರೈಟ್. ಏನ್ರಿ ಈ ಒಂದು ಎ ಬಿ ಅಳತೆ 10 ರೂಟ್ 3 ಮೀಟರ್ ಸಿಕ್ತು. ನಮಗ ಎ ಸಿ ಬೇಕು. ಎ ಸಿ ಬೇಕು ಅಂತಂದ್ರೆ ಈ ಒಂದು ತ್ರಿಭುಜದ ಇವೆರಡರೊಳಗೆ ಒಂದು ಕೋನ ಗೊತ್ತಿರ್ಬೇಕು. ಇದಂದ್ರೆ 90 ಅಂದ್ರೆ ನಮ್ಗೆ ಗೊತ್ತಿರ್ತೈತಿ. ಈ ಎರಡರೊಳಗೆ ಒಂದು ಕೋನ ಗೊತ್ತಿರ್ಬೇಕು. ಗೊತ್ತಾ? ಇಲ್ಲ. ಹೋಗ್ಲಿ, ಇವೆರಡು ಕೋನ ಗೊತ್ತಿಲ್ಲ ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಈ ಎರಡು ಬಾಹುಗಳಾದ್ರೂ ಗೊತ್ತಿರ್ಬೇಕು. ಈ ಎರಡು ಬಾಹು ಗೊತ್ತಿದ್ರೆ ಈ ಬಾಹುವನ್ನ ಪೈಥಾಗೋರಸ್ ಪ್ರಮೇಯದ ಆಧಾರದ ಮೇಲೆ ನಾವು ಅದನ್ನ ಕಂಡುಹಿಡಿಯಾಕ ಬರ್ತೈತಿ. ಸರಿನಾ? ಸರಿ, ಹಾಗಾದ್ರೆ ಈ ಎರಡು ಬಾಹು ಸಿಗ್ತಾವನ್ರಿ? ಸಿಗ್ತಾವು. ಹೆಂಗ? ನಮಗ ಈ ಕೋನ ಇದು ಒಂದು ಕೋನ ಒಂದು ಬಾಹು ಸಿಕ್ಕಿತಂದ್ರೆ ಈ ಒಂದು ಬಾಹುವನ್ನ ಕಂಡುಹಿಡಿಬಹುದು. ಓಕೆ, ಸರಿ. ಹಾಗಾದ್ರೆ ನಾನು ಈ ಬಾಹುವನ್ನ ಈ ತ್ರಿಭುಜದೊಳಗ ಈ ಬಾಹು ಕಂಡುಹಿಡಿತೇನೆ, ಈ ತ್ರಿಭುಜದೊಳಗ ಈ ಬಾಹುವನ್ನ ಕಂಡುಹಿಡಿತೀನಿ. ಈ ಎರಡು ಬಾಹು ಬಳಸಿಕೊಂಡು ಎ ಸಿ ಯನ್ನ ಕಂಡುಹಿಡಿಯೋಣಂತ. ಓಕೆ, ಸರಿ. ತ್ರಿಭುಜ ಏನ್ರಿ ಎ ಬಿ ಪಿ ಯಲ್ಲಿ, ತ್ರಿಭುಜ ಎ ಬಿ ಪಿ ಯಲ್ಲಿ ಏನ್ರಿ ಎ ಸಿ ಅನ್ನೋದೇನ, ಎ ಪಿ ಅನ್ನೋದೇನಂದ್ರೆ ವಿಕರಣದ, ಇದು ಏನಪ್ಪಾ ಅಂತಂದ್ರ ಪಾರ್ಶ್ವಭಾವದ. ಪಾರ್ಶ್ವಭಾವ ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿ ಅನುಪಾತ ಯಾವುದು ಐತಿ ಅಂತಂದ್ರ ಕಾಸ್ ಅದ. ಸರಿನಾ? ಸರಿ. ಹಾಗಾದ್ರೆ ಕಾಸ್ ಪಿ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವಬಾಹು 10 ಬಾಗ್ಲೆ ವಿಕರ್ಣ ಅಂದ್ರೆ ಏನದ್ರಿ ಎ ಪಿ ಅದ. ಒಂದು ನಿಮಿಷ ಇದನ್ನ ಬರ್ಬಿಡ್ತಾನೆ. ಕಾಸ್ ಪಿ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಂದ್ರೆ ಏನದ್ರಿ ಬಿ ಪಿ ಅದ. ಬಿ ಪಿ ಹಾಗೂ ವಿಕರಣ ಅಂದ್ರೆ ಏನೈತ್ರಿ ಎ ಪಿ ಐತಿ. ಸೊ ಕಾಸ್ ಪಿ ಯ ಬೆಲೆ ಎಷ್ಟೈತಿ ಅಂದ್ರೆ 30 ಡಿಗ್ರಿ. ಕಾಸ್ 30 ಇಸ್ ಈಕ್ವಲ್ ಟು ಬಿ ಪಿ ಅಂದ್ರೆ ಎಷ್ಟದ್ರಿ 10 ಬಾಗ್ಲೆ ಎ ಪಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಕಾಸ್ 30 ಅಂದ್ರೆ ಸೈನ್ 60ಕ್ಕೆ ಸಮ ಇರ್ತೈತಿ. ಅದೆಷ್ಟೈತಿ ಅಂದ್ರೆ ರೂಟ್ 3 ಬಾಗ್ಲೆ 2 ಇರ್ತೈತಿ ಇಸ್ ಈಕ್ವಲ್ ಟು 10 ಬಾಗ್ಲೆ ಎ ಪಿ. ಸೊ ಎ ಪಿ ಎಡಗಡೆ ಹೋಗ್ಲಿ, ಈ ರೂಟ್ 3 ಬಾಗ್ಲೆ 2 ಬಲಗಡೆ ಹೋಗ್ಲಿ. ಅಂದ್ರೆ ಇದು ಛೇದ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ, ಅಂಶ ಇದ್ದಿದ್ದು ಛೇದಕ್ಕೆ ಬರ್ತದೆ. ಓಕೆ, ಸೊ ಎ ಪಿ ಇಸ್ ಈಕ್ವಲ್ ಟು 12 20 ಬಾಗ್ಲೆ ರೂಟ್ 3 ಮೀಟರ್ ಆಗಿರ್ತದೆ. ಓಕೆ, ರೈಟ್. ಎ ಪಿ ಸಿಕ್ತು, ಇದು ನಮಗೆ ಮುಗೀತು. ಇದು ಬರೆದ್ಬಿಡೋಣ, ಇಲ್ಲಿ ಚಿಂತನೆ ಇರೋಣ. 20 ಬಾಗ್ಲೆ ರೂಟ್ 3 ಮೀಟರ್. ನಂತರ ಪಿ ಸಿ ಬೇಕು. ಪಿ ಸಿ ಬೇಕಂತಂದ್ರೆ ಕ್ಯಾ ಕರೆಂಗೆ ಏನ್ ಮಾಡೋಣ? ಸೊ ಯಾವ್ದಾದ್ರು ಒಂದು ತಗೊಳ್ರಿ. ಓಕೆ, ಸೊ ಇದು ಪಾರ್ಶ್ವಬಾಹು ಮತ್ತೆ ವಿಕರಣವನ್ನ ತಗೊಂಡ್ರಿ ಅಂತಂದ್ರೆ ಇದು ಅಭಿಮುಖ ಬಾಹು ಬಾಗ್ಲೆ ವಿಕರಣ ಆದ್ರೂ ತಗೊಳ್ರಿ, ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಆದ್ರೂ ತಗೊಳ್ರಿ. ಸೊ ಪಾರ್ಶ್ವಬಾಹು ಬಾಗ್ಲೆ ವಿಕರಣ ತಗೊಳ್ದಾಯ್ತು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕಾಸ್ ಬರ್ತೈತಿ. ಓಕೆ, ಸೊ ಯಾವ ಒಂದು ತ್ರಿಭುಜದಲ್ಲಿ? ತ್ರಿಭುಜ ಏನ್ರಿ ಸಿ ಡಿ ಪಿ ಯಲ್ಲಿ, ತ್ರಿಭುಜ ಸಿ ಡಿ ಪಿ ಯಲ್ಲಿ ಏನ್ರಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಅಂದ್ವಿ. ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಅಂದ್ರೆ ಯಾವ್ದು ಬರ್ತೈತಿ ಅಂದ್ರೆ ಕಾಸ್ ಬರ್ತೈತಿ. ಸೊ ಇದ್ರೊಳಗ ಪಾರ್ಶ್ವಬಾಹು ಯಾವ್ದೈತ್ರಿ ಪಿ ಡಿ ಐತಿ, ವಿಕರಣ ಏನೈತಿ ಅಂದ್ರೆ ಪಿ ಸಿ ಐತಿ. ಪಿ ಡಿ ಬಾಗ್ಲೆ ಪಿ ಸಿ. ಕಾಸ್ ಪಿ ಬೋಲೇತು 60, ಕಾಸ್ 60 ಇಸ್ ಈಕ್ವಲ್ ಟು ಪಿ ಡಿ ಅಂದ್ರೆ ಎಷ್ಟೈತ್ರಿ 20 ಐತಿ, ಬಾಗ್ಲೆ ಪಿ ಸಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಕಾಸ್ 60 ಅಂದ್ರೆ ಸೈನ್ 30ಕ್ಕೆ ಸಮ ಇರ್ತೈತಿ. ಸೈನ್ 30 ಅಂದ್ರೆ 1 ಬಾಗ್ಲೆ 2 ಇಸ್ ಈಕ್ವಲ್ ಟು 20 ಬಾಗ್ಲೆ ಪಿ ಸಿ. ಪಿ ಸಿ ಎಡಗಡೆ ಹೋಗ್ಲಿ, ಎರಡು ಬಲಗಡೆ ಹೋಗ್ಲಿ. ಇದು ಬಾಗ್ಲೆ ಇದ್ದು ಈ ಕಡೆ ಬಂದ್ರೆ ಏನಾಗ್ತರಿ ಗುಂಡ್ಲೆ ಆಕೈತಿ. ಸರಿನಾ? 20 ಗುಂಡ್ಲೆ 2 ಅಂದ್ರೆ ಪಿ ಸಿ ಈಕ್ವಲ್ ಟು 22 40 ಮೀಟರ್ ಆಗಿರ್ತೈತಿ. ಬರೆದು ಬಿಡೋಣ, ಇಲ್ಲಿ ಬರೆದು ಬಿಡ್ರಿ. ಇದು 20 ಬಾಗ್ಲೆ ರೂಟ್ 3 ಮೀಟರ್ ಐತಿ. ಇದು ಏನೈತಿ ಅಂದ್ರೆ 20 ಬಾಗ್ಲೆ ರೂಟ್ 3 ಮೀಟರ್ ಐತಿ. ಇದೆಷ್ಟೈತ್ರಿ 40 ಮೀಟರ್ ಐತಿ. ಓಕೆ, ಈ ಕಡೆ ಬೇಡ, ಈ ಕಡೆ ಬೀಳ್ತಾ ನೋಡ್ರಿ 40 ಮೀಟರ್ ಐತಿ. ಸೊ ಈ ಬಾಹು ಗೊತ್ತಾಯ್ತು ಅಂದ್ರೆ ಈ ಬಾಹುವನ್ನ ಕಂಡುಹಿಡಿಬಹುದು. ಸೊ ಏನಪ್ಪಾ ಅಂತಂದ್ರ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇಲ್ಲಿ ಕೆಳಗಡೆ ಬರೋಣ ಅಂತ ಜಗ ಮತ್ತೆ ಬೇಕಾತಂದ್ರೆ ಅಲ್ಲಿ ಬಳಸ್ಕೊಳಕ್ ಬರ್ತೈತಿ. ಪೈಥಾಗೋರಸ್ ಪ್ರಮೇಯದಿಂದ ತ್ರಿಭುಜ, ಯಾವ ತ್ರಿಭುಜ ರೀ? ಎ ಪಿ ಸಿ ತ್ರಿಭುಜದಲ್ಲಿ, ಎ ಪಿ ಸಿ ಯಲ್ಲಿ ನಾವು ಏನ್ ಬರಿಬಹುದು ಅಂತಂದ್ರ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಎ ಸಿ ಯ ವರ್ಗ ಈಕ್ವಲ್ ಟು ಎ ಪಿ ವರ್ಗ ಪ್ಲಸ್ ಪಿ ಸಿ ವರ್ಗ, ಎ ಪಿ ವರ್ಗ ಪ್ಲಸ್ ಪಿ ಸಿ ವರ್ಗ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಅಂದ್ರೆ ಏನಂದ್ರಿ 20 ಬಾಗ್ಲೆ ರೂಟ್ 3
ರೂಟ್ 3ರ ವರ್ಗ ಪ್ಲಸ್ ಪಿ ಸಿ ಸ್ಕ್ವೇರ್ ಅಂದ್ರೆ ಏನದರಿ 40ರ ವರ್ಗ. ಸರಿನಾ? ಸರಿ, ಈ ಲೆಕ್ಕವನ್ನ ನಾನಿಲ್ಲಿ ಮುಂದುವರಿಸ್ತೇನೆ ನೋಡ್ರಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 20 ಬಾಗ್ಲೆ ರೂಟ್ 3ರ ವರ್ಗ. 20ರ ವರ್ಗ ಅಂದ್ರೆ ಏನ್ ಬರ್ತ್ರಿ? 400 ಬರ್ತತಿ. ರೂಟ್ 3ರ ವರ್ಗ ಅಂದ್ರೆ ಏನ್ ಬರ್ತತಿ ಅಂದ್ರೆ ವರ್ಗ 3 ಕ್ಯಾನ್ಸಲ್ ಆದ್ರೆ 3 ಬರ್ತತಿ. ಪ್ಲಸ್ 40ರ ವರ್ಗ ಅಂದ್ರೆ ಏನ್ ಬರ್ತ್ರಿ? 4 16. 40ರ ವರ್ಗ ಅಂದ್ರೆ ಏನ್ ಬರ್ತಂದ್ರೆ 1600 ಬರ್ತತಿ. ಓಕೆ, ಸೊ ಛೇದದೊಳಗೆ ಏನು ಇಲ್ಲ ಅಂದ್ರೆ ಒಂದಿರ್ತತಿ. ಓಕೆ, ಸೊ 3 ಮತ್ತು 1 ಲಸ ಏನ್ ಬರ್ತ್ರಿ? 3 ಬರ್ತದ. 3 ಒಂದ್ಲೆ 1 3ಲೆ 400 ಒಂದ್ಲೆ 400 ಪ್ಲಸ್ 16 3ಲೆ 48 ಮುಂದೆ 2 0. ಓಕೆ, ಸರಿನಾ? ಬಾಗ್ಲೆ 3 400ಕ್ಕೆ 4800 ಸೇರಿಸಿದ್ರೆ ಏನ್ ಬರ್ತ್ರಿ? 5200 ಬರ್ತತಿ. ಬಾಗ್ಲೆ 3. ಓಕೆ, ಸರಿ, ನಮಗ ಈಗ ಏನ್ ಬೇಕ್ರಿ? ದಟ್ ಇದೇನಪ್ಪಾ ಅಂದ್ರೆ ಎ ಸಿ ಸ್ಕ್ವೇರ್ ಅಂದ್ರೆ ಇದು ಬಂತು. ನಮಗ್ ಎ ಸಿ ಬೇಕಲ್ರಿ. ಎ ಸಿ ಬೇಕಂತಂದ್ರೆ ಇದರ ವರ್ಗಮೂಲವನ್ನ ತಗೋತೀವಿ. 5200 ಬಾಗ್ಲೆ 3. ಓಕೆ, ಎ ಸಿ ಈಕ್ವಲ್ ಟು 5200. ಲಾಸ್ಟಿಗೆ 2 0 ಬಂದವು ಅಂತಂದ್ರೆ ನಮಗ ಇಲ್ಲಿ ಏನಾಗತ್ತಂದ್ರೆ ಅದು ಹೊರಗಡೆ ಬಂದ್ರೆ ಇಲ್ಲಿ 0 ಅಂತಂದ್ರೆ ಗುಂಡ್ಲೆ 100 ಅಂದಂಗೆ. ಹೌದಾ? 100ರ ದಟ್ ಇದೆ ಅಂತ ನೋಡಿದ್ವಿ ಅಂತಂದ್ರೆ 100ರ ವರ್ಗಮೂಲ ಅಂದ್ರೆ ಏನಾಗತ್ರಿ? 10 ಆಗಿರ್ತತಿ. ಅದಕ್ಕೂ ಬದಲಿ ನಾ ಏನ್ ಮಾಡ್ತೇನೆ ಅಂದ್ರೆ ಈ ರೀತಿ ಬರಿತೀನಿ ನೋಡ್ರಿ. ಇದನ್ನ ಇದಾಯ್ತು. 52 ಏನಪ್ಪಾ ಅಂದ್ರೆ 4ರಿಂದ ಭಾಗ ಹೋಗ್ತತಿ. 4 ಅನ್ನೋದು ವರ್ಗ ಸಂಖ್ಯೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ 400 13 4 52. ಓಕೆ, ಇದನ್ನ ನಾನು ವರ್ಗ ಸಂಖ್ಯೆಯ ಒಂದು ಗುಣಲಬ್ಧವಾಗಿ ಬರಿತೀನಿ. ಓಕೆ, 400 ಗುಂಡ್ಲೆ 13. 400 ಹೊರಗಡೆ ಬಂದ್ರೆ ಏನಾಗತ್ತೆ ಅಂತಂದ್ರ 20 ಆಗತ್ತೆ. ಮುಂದೆ ಇದೇನಾಗತ್ರಿ? 20 ರೂಟ್ 13. 20 ರೂಟ್ 13 ಬಾಗ್ಲೆ ರೂಟ್ 3 ಮೀಟರ್ ಆಗಿರ್ತತೆ. ಸೊ ಇದು ಏನಪ್ಪಾ ಅಂತಂದ್ರ ಎ ಸಿ ಯ ಅಳತೆ ಆಗಿದೆ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 33ರ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಎ ಮತ್ತು ಬಿ ಎಂಬ 2 ಗಾಳಿಪಟಗಳು ಚಿತ್ರದಲ್ಲಿ ತೋರಿಸುವಂತೆ ಒಂದರ ಕೆಳಗೆ ಮತ್ತೊಂದು ಇರುವಂತೆ ಸಮತಟ್ಟಾದ ನೆಲದ ಮೇಲ್ಭಾಗದಲ್ಲಿ ಹಾರುತ್ತಿವೆ. ಸೊ ಏನಾಗತೈತ್ರಿ ಅಂತಂದ್ರೆ ಎ ಮತ್ತು ಬಿ ಬಿಂದು ಒಳಗೆ ಏನಪ್ಪಾ ಅಂದ್ರೆ ಇಲ್ಲೊಂದು ಗಾಳಿಪಟ ಐತಿ, ಇಲ್ಲೊಂದು ಗಾಳಿಪಟ ಐತಿ. ಸರಿನಾ? ಮುಂದ ಏನ್ರಿ? ಎ ಗಾಳಿಪಟವು ನೆಲದಿಂದ 300 ಮೀಟರ್ ಎತ್ತರದಲ್ಲಿದೆ. ಸೊ ಎ ಅನ್ನೋದು ಏನಪ್ಪಾ ಅಂತಂದ್ರೆ ನೆಲದಿಂದ 300 ಮೀಟರ್ ಎತ್ತರದೊಳಗೆ ಇದು ಎ ಗಾಳಿಪಟ ಹಾರಾಗತೈತಿ. ಮುಂದ ಏನದ ನೋಡ್ರಿ? ಎತ್ತರದಲ್ಲಿದೆ. ನೆಲದ ಮೇಲಿರುವ ಪಿ ಬಿಂದುವಿನಿಂದ ಎ ಮತ್ತು ಬಿ ಗಾಳಿಪಟಗಳನ್ನು ವೀಕ್ಷಿಸಿದಾಗ, ಈ ಪಿ ಬಿಂದುವಿನಿಂದ ಎ ಗಾಳಿಪಟ ಮತ್ತು ಪಿ ಗಾಳಿಪಟಗಳನ್ನ ವೀಕ್ಷಿಸಿದಾಗ ಏನಾಗತೈತ್ರಿ? ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ. ಈ ಮೇಲ್ಗಡೆ ಇರುವಂತಹ ಗಾಳಿಪಟ ನೋಡಿದಾಗ ಉನ್ನತ ಕೋನ 60 ಡಿಗ್ರಿ ಐತಿ. ಈ ಬಿ ಗಾಳಿಪಟವನ್ನ ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಐತಿ. ಮುಂದೆ ಏನಾಗುತ್ತೆ ಆಗಿದೆ. ಹಾಗಾದರೆ ಗಾಳಿಪಟಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಎ ಬಿ ಅನ್ನ ಕಂಡುಹಿಡಿರಿ ಅಂತ ಹೇಳಾಕತ್ತಾರ. ಮುಂದುವರೆದು ಏನಾಗತ್ತರಿ? ಸ್ವಲ್ಪ ಸಮಯದ ನಂತರ ಎ ಗಾಳಿಪಟದ ದಾರವನ್ನು ಬಿಟ್ಟಾಗ ಅದು ಏನಾಗತೈತಿ ಅಂತಂದ್ರ ಅದು ನೆಲಕ್ಕೆ ಸಮಾಂತರವಾಗಿ ಚಲಿಸಿ ಆಕಾಶದಲ್ಲಿ ಎ ಡ್ಯಾಶ್ ಬಿಂದುವನ್ನು ತಲುಪುತ್ತದೆ. ಎ ಲಿಂದ ಎ ಡ್ಯಾಶ್ ಗೆ ಹೊಂಟೈತಿ. ಸೊ ಪಿ ಬಿ ಎ ಡ್ಯಾಶ್ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿದ್ದಾಗ, ಪಿ ಬಿ ಎ ಡ್ಯಾಶ್ ಇವು ಒಂದೇ ಸರಳ ರೇಖೆಯಲ್ಲಿದ್ದಾಗ ನಾವು ಕಂಡುಹಿಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಗಾಳಿಪಟಗಳ ನಡುವಿನ ದೂರವನ್ನ ಎ ಡ್ಯಾಶ್ ಬಿ ಅನ್ನ ಕಂಡುಹಿಡಿಯಿರಿ. ಒಂದ್ ವೇಳೆ ಇದು ಇಲ್ಲಿಗೆ ಬಂತಂದ್ರೆ ಈ ಒಂದು ದಟ್ ದೂರ ಎಷ್ಟಾಗಿರ್ತೈತಿ ಅಂತ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಸೊ ನಾವಿಲ್ಲಿ ಕಂಡುಹಿಡಬೇಕಾಗಿದ್ದು ಏನಪ್ಪಾ ಅಂದ್ರೆ 2 ವಿಷಯಗಳನ್ನ ನಾವು ಕಂಡುಹಿಡಬೇಕು. ಒಂದು ಏನಪ್ಪಾ ಅಂತಂದ್ರೆ ಎ ಬಿ ಎಷ್ಟಿರ್ತೈತಿ, ಆ ನಂತರ ಇನ್ನೊಂದು ಏನಂತಂದ್ರೆ ಎ ಡ್ಯಾಶ್ ಬಿ ಎಷ್ಟಿರ್ತೈತಿ ಅಂತ ಕಂಡುಹಿಡಿಬೇಕಾಗೈತಿ. ಸರಿನಾ? ಸೊ ನೋಡಕ್ ಸ್ವಲ್ಪ ಇದು ಅನ್ಸಿದ್ರು ಸಹಿತ ಅಂತ ಕಷ್ಟದಿಲ್ಲ ರೀ, ಆರಾಮಾಗಿ ಮಾಡ್ಬೋದು. ಓಕೆ, ಸರಿ. ಈಗ ನಮ್ಗೆ ಇದು ಟೋಟಲ್ ಏನಪ್ಪಾ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ 300 ಐತಿ. ಇದರ್ಲಿಂದ ಇದು 60 ಡಿಗ್ರಿ ಐತಿ, ಇದು 300 ಡಿಗ್ರಿ ಐತಿ. ಈ ಒಂದು ತ್ರಿಭುಜದೊಳಗ ಎ ಎಂ ಪಿ ತ್ರಿಭುಜದೊಳಗ ನಮ್ಗ ಈ ಬಾಹು ಗೊತ್ತು, ಆ ನಂತರ ಈ ಒಂದು ಕೋನ ಗೊತ್ತು. ಒಂದು ಕೋನ ಒಂದು ಬಾಹು ಗೊತ್ತಿತ್ತಂದ್ರ ನಾವು ಉಳಿದ 2 ಬಾಹುಗಳನ್ನು ಸಹಿತ ಕಂಡುಹಿಡಿಬಹುದು. ಸರಿನಾ? ಸೊ ಈ ಬಾಹು ಗೊತ್ತೈತಿ ಅಂದ್ರೆ ನಾವು ಈ ಬಾಹುವನ್ನ ಕಂಡುಹಿಡಿಬಹುದು. ಇದರಿಂದ ನಮ್ಗೆ ಏನ್ ಸಿಗ್ತತಿ? ಈ ಬಾಹು ಸಿಕ್ತು ಅಂತಂದ್ರೆ ಈ ಬಾಹುವನ್ನ ಕಂಡುಹಿಡಿಬಹುದು. ಯಾಕಂದ್ರೆ ಈ ಬಾಹು ಗೊತ್ತು, ಈ ಕೋನ ಗೊತ್ತು, ಈ ಬಾಹುವನ್ನ ಕಂಡುಹಿಡಿಬಹುದು. ಸೊ ಇದರಿಂದ ನಮ್ಗೆ ಏನ್ ಗೊತ್ತ ಏನ್ ಗೊತ್ತಾಗುತ್ತೆ?
ಟೋಟಲ್ ಇದು ಗೊತ್ತದ, ಇದು 300 ಐತಿ. ಆನಂತರ ಇದನ್ನ ಕಂಡು ಹಿಡಿದಿವಿ, ಇದ್ರೊಳಗ ಇದನ್ನ ಕಳೆದ್ವಿ ಅಂದ್ರೆ AB ಅಂತರ ಸಿಗ್ತೈತಿ. ಒಂದನೇದ್ ಕೆಲಸ ಮುಗೀತು. ಆ ನಂತರ ಇದನ್ನ ಹೆಂಗ್ ಕಂಡು ಹಿಡಿಬೇಕು ಅಂತಂದ್ರೆ ನಾವು ಮುಂದೆ ವಿಚಾರ ಮಾಡೋಣ. ಸರಿನಾ? ಫಸ್ಟ್ ಇದನ್ನ ಕಂಡು ಹಿಡಿಯೋಣ, ಆನಂತರ ಅದು ಹೆಂಗ ಅಂತಂದ್ರೆ ನೋಡೋಣ ಅಂತ. ಆಗ್ಬೋದಾ? ಸರಿ, ಫಸ್ಟ್ ನಮಗೆ MB ಬೇಕು. MB ಬೇಕಂದ್ರೆ PB ಬೇಕು, PM ಬೇಕು. PM ಬೇಕಂದ್ರೆ ಮತ್ತೆ ನಾವ್ ಇಲ್ಲಿಗೆ ಹೋಗ್ತೇವೆ. ಯಾವ ಒಂದು ತ್ರಿಭುಜವನ್ನು ತಗೊಂಡ್ರಿ? ತ್ರಿಭುಜ AMP ಯಲ್ಲಿ, ತ್ರಿಭುಜ AMP ಯಲ್ಲಿ, ತ್ರಿಭುಜ AMP ಯಲ್ಲಿ ಏನಂತಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಹಾಗಾದ್ರೆ ನಾವು ಟ್ಯಾನ್ ತಗೋತೇವಿ. ಟ್ಯಾನ್ P is equal to ಅಭಿಮುಖ ಬಾಹು AM ಬಾಗ್ಲೆ ಪಾರ್ಶ್ವಬಾಹು PM. ಸೊ ಟ್ಯಾನ್ P ಸೊ ಇದು AMP ಒಳಗ, AMP ತ್ರಿಭುಜದೊಳಗ P ಕೋನ ಎಷ್ಟೈತಿ ಅಂದ್ರ 60 ಡಿಗ್ರಿ ಐತಿ. ಸರಿನಾ? ಟ್ಯಾನ್ 60 is equal to AM ಅಂದ್ರೆ 300 ಬಾಗ್ಲೆ PM ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯೋಣ. ಸರಿನಾ? ರೈಟ್. ಸೊ ಟ್ಯಾನ್ 60 ಅಂದ್ರೆ ಎಷ್ಟ್ರಿ? ಟ್ಯಾನ್ 60 ಅಂತಂದ್ರೆ ಅದರ ಬೆಲೆ √3 is equal to 300 ಬಾಗ್ಲೆ PM. PM ಎಡಗಡೆ ಹೋಗ್ಲಿ, √3 ಬಲಗಡೆ ಹೋಗಿ ಬರ್ಲಿ. PM is equal to 300 ಬಾಗ್ಲೆ √3. ಓಕೆ, ಸೊ PM ಸಿಕ್ತು. ಓಕೆನಾ? ಸರಿ, PM ಸಿಕ್ತು ಅಂತಂದ್ರೆ ನಾವು ಈ ಒಂದು ತ್ರಿಭುಜದೊಳಗ BM ಅನ್ನ ಕಂಡುಹಿಡಿಬಹುದು. BM ಗೊತ್ತಾದ್ರೆ AB ಗೊತ್ತಾಗ್ತೈತೆ. ಓಕೆ, ಸೊ ತ್ರಿಭುಜ ಯಾವ ತ್ರಿಭುಜದಲ್ಲಿ? BMP ತ್ರಿಭುಜದಲ್ಲಿ. BMP ಯಲ್ಲಿ ಈ ಒಂದು ತ್ರಿಭುಜದೊಳಗ ಏನಪ್ಪಾ ಅಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಇದನ್ನ ಬರೆದ್ಬಿಡ್ಲ, ನಾನು ಇಲ್ಲಿ ಬರೆದ್ಬಿಡ್ತೇನೆ. 300 ಬಾಗ್ಲೆ √3 ಮೀಟರ್. ಸರಿನಾ? 300 ಬಾಗ್ಲೆ √3 ಮೀಟರ್. ಇಲ್ಲಿ ಎಲ್ಲಿ? ಇಲ್ಲಿ ಏನ್ರಿ? ಈ ಒಂದು ತ್ರಿಭುಜದೊಳಗ ಇದು ಏನಪ್ಪಾ ಅಂದ್ರೆ 30 ಡಿಗ್ರಿ ಐತಿ. ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಅಂದ್ರೆ ಏನ್ ತಗೋತೀವಿ ಅಂದ್ರೆ ಟ್ಯಾನ್ P is equal to ಅಭಿಮುಖ ಬಾಹು BM ಬಾಗ್ಲೆ ಪಾರ್ಶ್ವಬಾಹು PM. ಕರೆಕ್ಟಾ? ಸರಿನಾ? ರೈಟ್. ಟ್ಯಾನ್ P ಅಂದ್ರೆ ಎಷ್ಟದ್ರಿ? ಇದು ಈ ತ್ರಿಭುಜದೊಳಗ BMP ತ್ರಿಭುಜದೊಳಗ ಟ್ಯಾನ್ 30 ಐತಿ. ಸೊ ಕೋನಗಳನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 30 ಜಾಗದಾಗ 60, 60 ಜಾಗದಾಗ 30 ಮಾಡಿದ್ವಿ ಅಂದ್ರ ನಮ್ ಲೆಕ್ಕ ಹೋಗುತ್ತೆ. ಉತ್ತರ ಬರಲ್ಲ, ಸರಿ ಬರಲ್ರಿ, ತಪ್ಪಾಗುತ್ತೆ. BM ಅಂದ್ರೆ ಎಷ್ಟದ್ರಿ? ಗೊತ್ತಿಲ್ಲ, ಕಂಡುಹಿಡಿಬೇಕು. BM ಅನ್ನ ಕಂಡುಹಿಡಿಬೇಕು. ಬಾಗ್ಲೆ PM ಅಂದ್ರೆ ಎಷ್ಟೈತ್ರಿ? 300 ಬಾಗ್ಲೆ √3 ಐತಿ. ಸರಿನಾ? ರೈಟ್. ಟ್ಯಾನ್ 30 ಅಂದ್ರೆ ಏನ್ರಿ? ಟ್ಯಾನ್ 30 ಅಂದ್ರೆ 1 ಬಾಗ್ಲೆ √3 is equal to BM ಬಾಗ್ಲೆ 300 ಬಾಗ್ಲೆ √3. ಇದು 300 ಬಾಗ್ಲೆ √3 ಎಡಗಡೆ ಹೋಗ್ಲಿ, ಇದು ಬಾಗ್ಲೆ ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಗುಂಡ್ಲೆ ಆಗುತ್ತೆ. 1 ಬಾಗ್ಲೆ √3 is equal to 300 ಬಾಗ್ಲೆ √3 is equal to BM. ಓಕೆ, 1 × 300 ಅಂದ್ರೆ 300, √3 ಗುಂಡ್ಲೆ √3 ಅಂದ್ರೆ 3 ಬರ್ತೈತಿ, is equal to BM. 3 ಒಂದ್ಲೆ 3 100ಲೆ ಅಂದ್ರೆ BM is equal to 100 ಮೀಟರ್. ಎಲ್ಲೈತ್ರಿ ಅದು? ಎಲ್ಲೈತಿ ನೋಡ್ರಿ, ಇದು 100 ಮೀಟರ್. ಟೋಟಲ್ 300 ಅದ, ಇದು 100 ಅದ. ಹಾಗಂದ್ರೆ ಇದೆ ಎಷ್ಟದತ್ರಿ? 200 ಮೀಟರ್ ಇರ್ತೈತಿ. ಹಿಂಗೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು. ನಾವೇನು ಹೇಳ್ಬೇಕು ಅಂದ್ರೆ ಅದನ್ನ ನೀಟಾಗಿ ಲೆಕ್ಕವನ್ನ ಮಾಡಿ ಹೇಳ್ಬೇಕು. ಏನ್ರಿ? AB is equal to AM minus BM. AM minus BM. ಓಕೆ, AM ಅಂದ್ರೆ ಏನದ್ರಿ? AM ಅಂದ್ರೆ ಏನದ? ವೇರ್ ಇಸ್ AM? ಇಲ್ಲ ನೋಡ್ರಿ, AM ಅಂತಂದ್ರೆ 300 ಅದ. 300 ಮೈನಸ್ BM ಅಂದ್ರೆ ಎಷ್ಟದರಿ? 100 ಅದ. 300 ಮೈನಸ್ 100 ಅಂದ್ರೆ ಏನ್ ಬರ್ತೈತಿ ಅಂದ್ರೆ 200 ಮೀಟರ್ ಬರ್ತೈತಿ. ಸರಿನಾ? ರೈಟ್. ಇದು 200 ಮೀಟರ್. ಸರಿ, ಲೆಕ್ಕ ಇಲ್ಲಿಗೆ ಮುಗಿತನ್ರಿ? ಇಲ್ಲ ರೀ, ಅವ್ರು ಮುಂದುವರೆದ ಏನ್ ಹೇಳಕತ್ತಾರ ಅಂತಂದ್ರೆ A ಇಂದ A' ಹೋಗಿರೋ ಗಾಳಿಪಟ. ಓಕೆ, ಸೊ ಆ ನಂತರ ಈ P, B, A' ಮೂರು ಒಂದೇ ರೇಖೆ ಒಳಗದಾವು. ಹಾಗಾದ್ರೆ ಇದು ಪೂರ್ತಿ ಒಂದೇ ರೇಖೆ ಐತಿ. ಹಾಗಾದ್ರೆ A' ಮತ್ತು B ಈ ನಡುವಿನ ಅಂತರ ಎಷ್ಟಿರ್ತೈತಿ ಅಂತ ಕೇಳಕತ್ತಾರ. ಈಗ ನಮಗೇನಂತಂದ್ರಿ ಇದು 200 ಅದ. ಓಕೆ, ನೀಟಾಗಿ ಇನ್ನೊಂದ್ಸರಿ ಬರ್ಬಿಡೋಣ. ಇದು 200 ಮೀಟರ್ ಅದ. ನಮಗ ಈ ಒಂದು ಬಾಹುವನ್ನ ಕಂಡಿಡಿಬೇಕು ಅಂದ್ರೆ ನಮಗ ಇದು ಒಂದು ಲಂಬಕೋನ ತ್ರಿಭುಜ ಅದ. ಇದು 90 ಡಿಗ್ರಿ ಐತಿ, ಆಬ್ವಿಯಸ್ಲಿ ಇದು 90 ಡಿಗ್ರಿ ಐತಿ. ಇದರೊಳಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಒಂದು ಕೋನ ಮತ್ತು ಒಂದು ಬಾಹು ಗೊತ್ತಿರ್ಬೇಕು. ನಮಗ ಒಂದು ಬಾಹು ಗೊತ್ತೈತಿ, ಕೋನ ಗೊತ್ತಿಲ್ಲ. ಅಂದ್ರೆ ಕಂಡುಹಿಡ್ಕೊಳ್ಳೋಣಂತ್ರಿ. ಹೆಂಗ ಅಂತಂದ್ರ ಈಗ ಈ ಒಂದು ರೇಖೆಯನ್ನ ನೋಡಿದ್ವಿ ಅಂದ್ರೆ ಇದು 30 ಡಿಗ್ರಿ ಇತ್ತಂದ್ರೆ ಇದು ಎಷ್ಟಾಗತ್ರಿ? 30 ಡಿಗ್ರಿ ಆಗತ್ತೆ. ಹೆಂಗಂದ್ರೆ ಎರಡು ಸಮಾಂತರ ರೇಖೆಗಳದಾವು, ಇದು ಒಂದು ಛೇದಕ ಐತಿ. ಸೊ ಈ ಕೋನ ಎಷ್ಟಿರ್ತತಿ?
ಈ ಕೋನ ಎಷ್ಟಿರ್ತೈತಿ, ಈ ಕೋನನು ಅಷ್ಟೇ ಇರ್ತೈತಿ. ಇದು 30 ಡಿಗ್ರಿ ಇದ್ರೆ ಇದು ಸಹಿತ ಏನಾಗಿರ್ತೈತಿ ಅಂದ್ರೆ 30 ಡಿಗ್ರಿನೇ ಆಗಿರ್ತೈತಿ. ಓಕೆ, ಸೊ ಒಂದು ಕೋನ ಸಿಕ್ತು, ಒಂದು ಬಾಹು ಸಿಕ್ತು. ಹಾಗಾದ್ರೆ ಇದನ್ನ ನಾವು ಕಂಡುಹಿಡಿಬಹುದು. ಈ ಒಂದು ಕೋನಕ್ಕೆ ಇದು ಅಭಿಮುಖ ಬಾಹು ಐತಿ, ಇದು ಏನೈತಿ ಅಂದ್ರ ವಿಕರ್ಣ ಐತಿ. 90 ಡಿಗ್ರಿಗೆ ಇದು ಅಪೋಸಿಟ್ ಅದು ವಿಕರ್ಣ. ಓಕೆ, ಸೊ ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ ಯಾವ್ದ್ರಿ? ಅದು ಸೈನ್ ಆಗೈತಿ. ಹಾಗಾದ್ರೆ ಈ ತ್ರಿಭುಜದೊಳಗೆ, ಯಾವ ತ್ರಿಭುಜದೊಳಗ್ರಿ? ಎ ಬಿ ಎ ಡ್ಯಾಶ್ ತ್ರಿಭುಜದೊಳಗೆ, ತ್ರಿಭುಜ ಎ ಬಿ ಎ ಡ್ಯಾಶ್ ನಲ್ಲಿ ಏನಂತಂದ್ರ ಏನ್ರಿ? ಸೈನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಸೈನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ವಿಕರ್ಣ ಎ ಡ್ಯಾಶ್ ಬಿ, ವಿಕರ್ಣ ಎ ಡ್ಯಾಶ್ ಬಿ. ಸೊ ಸೈನ್ ಎ ಡ್ಯಾಶ್ ಅಂದ್ರೆ ಏನೈತ್ರಿ? 30 ಐತಿ. 30 ಇಸ್ ಈಕ್ವಲ್ ಟು ಎ ಬಿ ಯ ಬೆಲೆ ಗೊತ್ತು ಎಷ್ಟು ಅಂತಂದ್ರೆ 200 ಬಾಗ್ಲೆ ಎ ಡ್ಯಾಶ್ ಬಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಸರಿನಾ? ಎ ಡ್ಯಾಶ್ ಬಿ ಸೈನ್ 30 ಅಂದ್ರೆ ಎಷ್ಟದ್ರಿ? ಸೈನ್ 30 ಅಂದ್ರೆ 1 ಬಾಗ್ಲೆ 2 ಇಸ್ ಈಕ್ವಲ್ ಟು 200 ಬಾಗ್ಲೆ ಎ ಡ್ಯಾಶ್ ಬಿ. ಓಕೆ, ಎ ಡ್ಯಾಶ್ ಬಿ ಎಡಗಡೆ ಹೋದ್ರೆ ಏನಾಗುತ್ತೆ? ಬಾಗ್ಲೆ ಇದ್ದು ಈ ಕಡೆ ಹೋದ್ರೆ ಏನಾಗ್ತದೆ? ಗುಳ್ಳೆ ಆಗುತ್ತೆ. ಎ ಡ್ಯಾಶ್ ಬಿ ಈಕ್ವಲ್ ಟು ಇದು ಏನಂತಂದ್ರೆ ಬಲಗಡೆ ಹೋದ್ರೆ ಅಂಶಕ್ಕೆ ಹೋಗುತ್ತೆ, ಅಂಶಕ್ಕೆ ಹೋಗಿ ಗುಂಡ್ಲೆ 2 ಆಗುತ್ತೆ. ಎ ಡ್ಯಾಶ್ ಬಿ ಈಕ್ವಲ್ ಟು 200 400 ಮೀಟರ್. ಹಾಗಾದ್ರೆ ಮೊದಲು ಆ ಎರಡು ಗಾಳಿಪಟಗಳ ನಡುವಿನ ನಡುವಿನ ಅಂತರ ಎಷ್ಟಿತ್ತು ಅಂದ್ರೆ 200 ಮೀಟರ್ ಇತ್ತು. ಈಗ ಎಷ್ಟೈತಿ ಅಂತಂದ್ರೆ 400 ಮೀಟರ್ ಐತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 34ನೇ ಲೆಕ್ಕ. ಚಿತ್ರ ನೋಡಿದ್ರೆ ನಮಗೆ ಬಹಳ ಡಿಫಿಕಲ್ಟ್ ಐತಿ ಪ್ರಾಬ್ಲಮ್ ಅಂತ ಅನಿಸ್ತೈತ್ರಿ. ಅಂತ ಕಷ್ಟದೇನಿಲ್ಲ ರೀ, ನಾವು ಲೆಕ್ಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಬಹಳ ಸರಳ ಐತಿ. ಓಕೆ, ಸೊ ಪ್ರಶ್ನೆ ಏನೈತೆ ನೋಡ್ಕೋತ ಬರ್ರಿ. 300 ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಸೊ ಓಕೆ, ಸೊ 300 ಮೀಟರ್ ಅಂತರದೊಳಗ ಎರಡು ಗೋಪುರಗಳು ಎ ಬಿ ಮತ್ತು ಸಿ ಡಿ ಅನ್ನುವಂತಹ ಎರಡು ಗೋಪುರಗಳು ನೆಲದ ಮೇಲೆ ನಿಂತಿವೆ. ಮುಂದೆ ನೆಲದಿಂದ ಮೇಲೆ ಹೆಲಿಕಾಪ್ಟರ್ ನಲ್ಲಿರುವ ಸೈನಿಕನು ಎರಡು ಗೋಪುರದ ತುದಿಗಳನ್ನು ವೀಕ್ಷಿಸಿದಾಗ ಅವುಗಳ ಅವನತ ಕೋನಗಳು ಚಿತ್ರದಲ್ಲಿರುವಂತೆ 60 ಡಿಗ್ರಿ ಮತ್ತು 30 ಡಿಗ್ರಿ ಎಂದು ಕಂಡುಕೊಳ್ಳುತ್ತಾನೆ. ಸೊ ಹೆಲಿಕಾಪ್ಟರ್ ಇಲ್ಲದ್ರಿ. ಈ ಹೆಲಿಕಾಪ್ಟರ್ ಲಿಂದ ಏನಪ್ಪಾ ಅಂದ್ರೆ ಒಬ್ಬ ಸೈನಿಕ ಏನ್ ಮಾಡ್ತಾನಂದ್ರೆ ಈ ಎರಡು ಗೋಪುರಗಳನ್ನ ತುದಿಗಳನ್ನ ನೋಡಿದಾಗ ಅವನತ ಕೋನ ಏನಂತೆ ಅಂತಂದ್ರ ಈ ಒಂದು ಗೋಪುರ ನೋಡಿದಾಗ 60 ಡಿಗ್ರಿ ಐತಿ, ಇದು ಈ ಗೋಪುರ ನೋಡಿದಾಗ ಗೋಪುರದ ತುದಿ ನೋಡಿದಾಗ 30 ಡಿಗ್ರಿ ಐತಿ. ಸರಿನಾ? ಮುಂದ ದೊಡ್ಡ ಗೋಪುರದ ಉದ್ದವು 500 ಮೀಟರ್. ಈ ಎದುರು ಉದ್ದ ಎಷ್ಟೈತಿ ಅಂತಂದ್ರ 500 ಮೀಟರ್ ಐತ್ರಿ. ಮುಂದ ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ ನಿಂದ ನೆಲಕ್ಕೆ ಇರುವ ಲಂಬ ಇದು ಲಂಬ ಎತ್ತರದ ಪಾದದ ನಡುವಿನ ದೂರವು 100√3 ಮೀಟರ್ ಆದರೆ ಸೊ ಈ ಒಂದು ಚಿಕ್ಕ ಒಂದು ಏನಂತಂದ್ರೆ ಗೋಪುರದ ಪಾದದಿಂದ ಈ ಒಂದು ಹೆಲಿಕಾಪ್ಟರ್ ನಿಂದ ಭೂಮಿಗೆ ಇಳಿದಂತಹ ಲಂಬ ಈ ಒಂದು ರೇಖೆಯ ನಡುವಿನ ದೂರ ಎಷ್ಟೈತಿ ಅಂತಂದ್ರ 100√3 ಮೀಟರ್ ಐತಿ. ಓಕೆ, ಸೊ ಆದರೆ ಚಿಕ್ಕ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಇದ್ರ ಎತ್ತರವನ್ನ ಕಂಡುಹಿಡ್ರಿ. ನಮ್ಗೆ ಅವ್ರಿಗೆ ಏನು ಬೇಕಾಗಿಲ್ಲ ರೀ, ಏನಪ್ಪಾ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಒಂದೇ ಏನಂತಂದ್ರ ಎ ಬಿ ಎ ಎತ್ತರ ಎಷ್ಟೈತಿ, ಮತ್ತೆ ಮುಂದೆ ಏನೈತಿ ಇದು ಏನಂತಂದ್ರ ಅವ್ರು ಏನ್ ಹೇಳ್ತಾರ್ರಿ ಇದಕ್ಕೆ ಸಹಾಯಕ್ಕೆ ಏನಪ್ಪಾ ಅಂತಂದ್ರ √3 ಇಸ್ ಈಕ್ವಲ್ ಟು 1.7 ಮೀಟರ್ ಇದನ್ನ ಬಳಸ್ಕೊಳ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದ್ರ ಅವಶ್ಯಕತೆ ನಡುವೆ ಬಂತಂದ್ರೆ ನಡುವೆ ಬಳಸೋಣ, ಇಲ್ಲ ಅಂದ್ರೆ ಲಾಸ್ಟಿಗೆ ಬಳಸೋಣಂತ್ರಿ. ಸರಿನಾ? ರೈಟ್. ಸೊ ಬರ್ರಿ ಲೆಕ್ಕ ಮಾಡೋಣಂತ. ಸೊ ಎ ಬಿ ಕಂಡಿಡಿಬೇಕು ಅಂತಂದ್ರ ಈಗ ಎ ಬಿ ಕಂಡಿಡ್ಬೇಕಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಕಂಡಿಡಿಯಕ್ ಬರಲ್ಲ. ಯಾಕಂದ್ರ ಎ ಬಿ ಸಂಬಂಧಪಟ್ಟಂಗ ನಮಗ ಲಂಬ ಕೋನ ತ್ರಿಭುಜ ಇಲ್ಲ. ಇಲ್ಲೇನಾದ್ರು ಇದೈತ್ರಿ ಇಲ್ಲಿ ನಮ್ಗೆ ಏನಾದ್ರು ಮತ್ತೆ ಬೇರೆ ಏನಾದ್ರು ರೇಖೆಗಳದಾವ? ಇಲ್ಲ ರೀ, ಡೈರೆಕ್ಟ್ ಆಗಿ ಕಂಡಿಡಿಯಕ್ ಬರಲ್ಲ. ಅದ್ರ ಬದಲಿ ನಾವೇನ್ ಮಾಡೋಣ ಅಂತಂದ್ರ ಅದನ್ನ ನಾನೇನಪ್ಪಾ ಅಂದ್ರೆ ನಡಬರ್ಕ್ ಟ್ರಾನ್ಸ್ಫರ್ ಮಾಡ್ತೇನ್ರಿ. ಓಕೆ, ಸೊ ಇದು ಟೋಟಲ್ ಇದು 500 ಐತ್ರಿ, ಸಿ ಡಿ 500 ಐತಿ. ಹಾಗಾದ್ರೆ ಎಂ ಜಿನು 500 ಇರ್ತೈತಿ. ಸರಿನಾ? ನಾವು ಏನ್ ಮಾಡೋಣ ಅಂತಂದ್ರ ಈ ಟೋಟಲ್ ಲೆಂತ್ ಒಳಗ ಈ ಎಚ್ ಎನ್ ಕಳೆದ್ವಿ ಅಂದ್ರೆ ನಮ್ಗೆ ಇದು ಸಿಗ್ತೈತಿ. ಓಕೆ, ಸೊ ಫಸ್ಟ್ ನಮ್ಗೆ ಟೋಟಲ್ ಲೆಂತ್ ಬೇಕು, ಎಚ್ ಜಿ ಉದ್ದ ಬೇಕು. ಎಚ್ ಜಿ ಉದ್ದ ಒಳಗ ನಾವೇನಪ್ಪಾ ಅಂತಂದ್ರ ಈ ಒಂದು ಉದ್ದವನ್ನ ಕಳೆದ್ವಿ ಅಂತಂದ್ರ ನಮಗ ಉತ್ತರ ಸಿಗ್ತೈತಿ. ಸರಿನಾ? ರೈಟ್. ನಮ್ಗೆ ಏನೇನು ಗೊತ್ತೈತಿ ಅದನ್ನ ಬರ್ಕೋತ ಹೋಗೋಣಂತ್ರಿ. ಸರಿನಾ? ಈಗ ಟೋಟಲ್ ಇದರಿಂದ ಹಿಡಿದಿಲ್ಲಿನಾಗ ಏನೈತಿ ಅಂತಂದ್ರ 300 ಮೀಟರ್ ಐತಿ. ಇವ್ರು ಎಷ್ಟು ಕೊಟ್ಟಾರಿ? 100√3 ಮೀಟರ್ ಇದೈತಿ. ಅಂದ್ರೆ ಇದೆಷ್ಟಿರ್ತೈತಿ ಅಂತಂದ್ರ ಇದು ಏನಪ್ಪಾ ಅಂದ್ರ 300 ಒಳಗೆ ಇದನ್ನ ಕಳೆದಿವಿ ಅಂದ್ರೆ ನಮ್ಗೆ ಸಿಗ್ತೈತಿ. ಸರಿನಾ? 300 ಮೈನಸ್
100√3 ನ ತೆಗೆದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಇದರ ಒಂದು ಅಳತಿ ಸಿಗ್ತೈತಿ. ಸರಿನಾ? ಇದು ಈಗ ಇದು 100√3 ಐತಿ ಅಂತಂದ್ರೆ ಓಕೆ ಸರಿ, ಇದೆಷ್ಟಿರ್ತೈತಿ? ಇದು ಸಹಿತ ಅಷ್ಟೇ ಇರ್ತೈತಿ. ಯಾವ್ದ್ರಿ? ಇಲ್ಲದ ನೋಡ್ರಿ, ಇದು ಸಹಿತ ಏನಾಗಿರ್ತೈತಿ ಅಂದ್ರೆ 100√3 ಇರ್ತೈತಿ. ಇದನ್ನ ಏನ್ ಹಿಂಗ್ ಬರ್ಕೊಳಕತ್ತೀನಿ ಅಂದ್ರೆ ಇನ್ನೊಂದು ನಮ್ಗೆ ಇಲ್ಲಿ ಏನ್ ಹೆಲ್ಪ್ ಐತಿ ಅಂದ್ರೆ ಇದು 60 ಡಿಗ್ರಿ ಅಂದ್ರೆ ಇದು ಎಷ್ಟದ್ರಿ? ಇದು ಸಹಿತ 60 ಡಿಗ್ರಿ ಆಗಿರ್ತೈತಿ. ಹೌದಾ? ಸೊ ಇವೆರಡು ಸಮಾಂತರ ರೇಖೆಗಳದಾವು. ಇದು ಛೇದಕ ಐತಿ ಅಂತಂದ್ರ ಈ ಕೋನಕ್ಕೆ ಈ ಕೋನ ಸಮವಾಗಿರ್ತದೆ, ಅಂತರ್ಪರ್ಯಾಯ ಕೋನಗಳು. ಅದೇ ರೀತಿಯಾಗಿ ಇಲ್ಲಿ ನೋಡೋದಾಯ್ತು ಅಂದ್ರೆ ಇವೆರಡು ಸಮಾಂತರ ರೇಖೆಗಳದಾವು. ಹಾಗಾದ್ರೆ ಇದು ಛೇದಕ ಅಂತ ಅನ್ಕೊಂಡ್ವಿ ಅಂದ್ರ ಈ ಕೋನ ಮತ್ತು ಈ ಕೋನ ಸಮವಾಗಿರ್ತೈತಿ, ಅಂತರ್ಪರ್ಯಾಯ ಕೋನಗಳು. ಇದು 30 ಡಿಗ್ರಿ ಆಗಿರ್ತಂದ್ರೆ ಇದು ಸಹಿತ 30 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ಈ ಒಂದು ತ್ರಿಕೋನದೊಳಗ ನಮ್ಗ ಈ ಒಂದು ಭಾಗ ಗೊತ್ತು, ಈ ಒಂದು ಕೋನ ಗೊತ್ತು. ಹಾಗಾದ್ರೆ ಎಚ್ಚನ ಅಳತೆ ಗೊತ್ತಾಗತ್ರಿ. ಹೌದಾ? ಎಚ್ಚನ ಅಳತೆ ಸಿಕ್ತು. ಹಾಗಾದ್ರೆ ನಾವು ಎಚ್ ಜಿ ಅಳತೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ರೀ. ಅದು ನಮ್ಗೆ ಇಲ್ಲಿ ಕಂಡುಹಿಡಿಯಕ್ ಬರಂಗಿಲ್ಲ. ನಮ್ಗೆ ಎಚ್ಚನ ಅಳತೆ ನಮ್ಗೆ ಇಲ್ಲಿ ಗೊತ್ತಾಯ್ತು. ಆನಂತರ ಇನ್ನೊಂದು ಏನ ಗೊತ್ತಾಗತ್ತಿ ಅಂತಂದ್ರ ಇದು 30 ಡಿಗ್ರಿ ಐತಿ. ಇದು ಎಷ್ಟೈತಿ? ಇದು ಅಷ್ಟೇ ಇರ್ತೈತ್ರಿ. ಸೊ ಎಂ ಸಿ ಅಥವಾ ಸಿ ಎಂ ಇದು ಏನೈತಿ ಅಂದ್ರೆ 300 - 100√3 ಮೀಟರ್ ಐತಿ. ಒಪ್ಕೋತ್ರಿ? ಸರಿ, ಹಾಗಾದ್ರೆ ನಮ್ಗ ಈ ಒಂದು ಭಾವ ಗೊತ್ತು, ಈ ಕೋನ ಗೊತ್ತು. ಹಾಗಾದ್ರೆ ಈ ಎತ್ತರವನ್ನ ಕಂಡುಹಿಡಿಬಹುದು. ನಮ್ಗೆ ಏನೇನ್ ಸಿಗಾಕತ್ತೈತ್ರಿ? ಎಚ್ ಎಂ ಸಿಗಾಕತೈತಿ, ಎಚ್ ಎನ್ ಸಿಗ್ತೈತಿ. ಹೌದಾ? ಈಗ ಎಚ್ ಎನ್ ಒಳಗೆ ಎಚ್ ಎಂ ಕಳೆದ ಅಂದ್ರೆ ಎಂ ಎನ್ ಸಿಗ್ತೈತ್ರಿ. ಓಕೆ, ಎಚ್ ಎನ್ ಒಳಗ ಎಚ್ ಎಂ ಕಳೆದ್ರ ಎಂ ಎನ್ ಸಿಗ್ತೈತಿ. ಸೊ ಎಂ ಜಿ ಒಳಗ ಎಂ ಎನ್ ತೆಗ್ದಿವಿ ಅಂತಂದ್ರ ಎನ್ ಜಿ ಸಿಗ್ತೈತಿ. ಈ ಎನ್ ಜಿ ಇವೆರಡು ಸಮ ಐತಿ. ನಮ್ಗ ಇದು ಎತ್ತರ ನಮ್ಗೆ ಇಲ್ಲಿ ಸಿಗತೈತಿ. ಓಕೆ, ಅದಕ್ಕೆ ನಾ ಸರಿಯಾದಂತ ಒಂದು ರೋಡ್ ಮ್ಯಾಪ್ ಹಾಕ್ತೇನೆ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರ ಒಂದನೇ ಕೈ ಇಲ್ಲಿ ಎಚ್ ಎನ್ ಕಂಡಿಡಿಯೋಣ, ಎಚ್ ಎನ್ ಕಂಡಿಡಿಯೋಣ. ಆ ನಂತರ ಎಚ್ ಎಂ ಕಂಡಿಡಿಯೋಣ. ಅವು ಎರಡರೊಳಗ ಅದನ್ನ ಕಳೆದ್ವಿ ಅಂದ್ರೆ ನಮ್ಗೆ ಇಲ್ಲಿ ಏನ್ ಸಿಗ್ತೈತಿ ಅಂದ್ರ ಎಂ ಎನ್ ಸಿಗ್ತೈತಿ. ಓಕೆ, ಮೊದ್ಲು ಎಂ ಎನ್ ಸಿಗ್ತೈತಿ. ಓಕೆನಾ? ಸೊ ಫಸ್ಟ್ ನಾವಿಲ್ಲಿ ಏನ್ ಕಂಡುಹಿಡಿತೀವ್ರಿ? ಎಚ್ ಎನ್ ಕಂಡುಹಿಡಿತೀವಿ ಮೈನಸ್ ಎಚ್ ಎಂ ಕಂಡುಹಿಡಿತೀವಿ. ಅದನ್ನ ಅದ್ರೊಳಗೆ ಕಳೆದ್ವಿ ಅಂತಂದ್ರ ಎಂ ಎನ್ ಸಿಗ್ತೈತಿ, ಇದು ಸಿಗ್ತೈತಿ. ಟೋಟಲ್ ಎಂ ಜಿ ಒಳಗ ಎಂ ಜಿ ಒಳಗ ಎಂ ಎನ್ ಅನ್ನ ಕಳೆದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರ ಎನ್ ಜಿ ಸಿಗ್ತೈತಿ. ಏನ್ ಸಿಗತ್ರಿ? ಎನ್ ಜಿ ಸಿಗ್ತೈತಿ. ಎನ್ ಜಿ ಬೇಕು. ಎನ್ ಜಿ ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರ ಎಂ ಜಿ ಒಳಗ ನಮ್ಗೆ ಆಲ್ರೆಡಿ ಎಂ ಜಿ ಗೊತ್ತು. ಏನ್ರಿ? ಸಿ ಡಿ ಎಷ್ಟೈತಿ? ಎಂ ಜಿನು ಅಷ್ಟೇ. ಸರಿನಾ? ಸೊ ಎಂ ಜಿ ಒಳಗ ಎಂ ಎನ್ ಕಳಿತೀವಿ ಮೈನಸ್ ಎಂ ಎನ್. ಇಲ್ಲೇನ್ ಬರುತ್ತಲ್ಲ ಅದನ್ನ ಇಲ್ಲಿ ಹಾಕಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರ ಎನ್ ಜಿ ಸಿಗ್ತೈತಿ. ಎನ್ ಜಿ ಅಂತಂದ್ರ ಅದು ಎದಕ್ಕೆ ಸಮ ಐತಿ ಅಂದ್ರ ಎ ಬಿ ಗೆ ಸಮ ಐತಿ. ಓಕೆ, ಎನ್ ಜಿ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ ಎ ಬಿ ಆಗಿರ್ತೈತಿ. ಓಕೆ, ಬರ್ರಿ ಹಾಗಾದ್ರೆ ಫಸ್ಟ್ ಎಚ್ ಎನ್ ಆಂತರ ಎಚ್ ಎಂ ಇವುಗಳಿಂದ ಎಂ ಎನ್, ಎಂ ಎನ್ ಬಂತು ಅಂತಂದ್ರ ನಮಗ ಎ ಬಿ ಸಿಗ್ತೈತಿ. ಓಕೆ, ಬರ್ರಿ ಎಚ್ ಎನ್ ಇಲ್ಲದ್ರಿ? ಇಲ್ಲದ ನೋಡ್ರಿ. ಯಾವ ತ್ರಿಭುಜ? ಎಚ್ ಎ ಎನ್ ತ್ರಿಭುಜ ಒಳಗ ತ್ರಿಭುಜ ಎಚ್ ಎ ಎನ್ ನಲ್ಲಿ ಈ ಒಂದು ತ್ರಿಭುಜದೊಳಗ ನಾನು ಏನ್ ಮಾಡ್ತೀನಿ ಅಂತಂದ್ರ ದಟ್ ಈ ಒಂದು ಎಚ್ ಎನ್ ಅನ್ನ ಕಂಡುಹಿಡ್ತೀನಿ. ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಟ್ಯಾನ್ ಹೋಗ್ತೀವಿ. ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎಚ್ ಎನ್ ಭಾಗಲೆ ಪಾರ್ಶ್ವಬಾಹು ಎ ಎನ್. ದಟ್ ಈಸ್ ಟ್ಯಾನ್ 60 ಇಸ್ ಈಕ್ವಲ್ ಟು ಎಚ್ ಎನ್ ಅಂದ್ರೆ ಎಷ್ಟದ್ರಿ? ಗೊತ್ತಿಲ್ಲ, ನಾವು ಅದನ್ನ ಫೈಂಡ್ ಮಾಡ್ಬೇಕು. ಭಾಗಲೆ ಎ ಎನ್ ಅಂದ್ರೆ ಎಷ್ಟೈತ್ರಿ? 100√3 ಐತಿ. ಸರಿನಾ? ರೈಟ್. ಟ್ಯಾನ್ 60 ಅಂದ್ರೆ ಎಷ್ಟದ್ರಿ? √3 ಐತಿ ಇಸ್ ಈಕ್ವಲ್ ಟು ಎಚ್ ಎನ್ ಭಾಗಲೆ 100√3. 100√3 ಎಡಗಡೆ ಬಂದ್ರೆ ಏನಾಗತ್ರಿ? ಗುಂಡ್ಲೆ ಆಗತ್ತ. ಸೊ ಹಾಗಾದ್ರೆ ದಟ್ √3 ಗುಂಡ್ಲೆ 100√3 ಇಸ್ ಈಕ್ವಲ್ ಟು ಎಚ್ ಎನ್. ಹಾಗಾದ್ರೆ ಎಚ್ ಎನ್ ಇಸ್ ಈಕ್ವಲ್ ಟು √3 ಗುಂಡ್ಲೆ √3 ಅಂದ್ರೆ 3 ಬರ್ತೈತಿ. 3 × 100 ಅಂದ್ರೆ ಏನ್ ಬರ್ತೈತಿ ಅಂತಂದ್ರೆ 300 ಮೀಟರ್. ಎಚ್ ಎನ್ 300 ಮೀಟರ್. ಸರಿನಾ? ಎಚ್ ಎನ್ ಸಿಕ್ತು. ಎಚ್ ಎಂ ಎಲ್ಲಿ ಸಿಗ್ತೈತಿ ಅಂದ್ರ ಈ ಎಚ್ ಎಂ ಸಿ ತ್ರಿಭುಜದೊಳಗ ಸಿಗ್ತೈತಿ. ಓಕೆ, ಸರಿ. ತ್ರಿಭುಜ ಎಚ್ ಎಂ ಸಿ ಯಲ್ಲಿ ಓಕೆ, ಸೊ ಈ ತ್ರಿಭುಜ ಎಚ್ ಎಂ ಸಿ ಒಳಗ ನಮ್ಗೆ ಏನ್ರಿ? ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಟ್ಯಾನ್ ಹೋಗ್ತೀವಿ. ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎಚ್ ಎಂ ಭಾಗಲೆ ಪಾರ್ಶ್ವಬಾಹು ಎಂ ಸಿ. ಎಚ್ ಎಂ ಭಾಗಲೆ ಎಂ ಸಿ. ಸಿ ಅಂದ್ರೆ ಎಷ್ಟದ್ರಿ? ಟ್ಯಾನ್ 30 ಐತಿ. ಓಕೆ, ಟ್ಯಾನ್ 30 ಇಸ್ ಈಕ್ವಲ್ ಟು ಎಚ್ ಎಂ ಅಂದ್ರೆ ಎಷ್ಟದ್ರಿ? ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಎಚ್ ಎಂ ಭಾಗಲೆ ಎಂ ಸಿ ಅಂದ್ರೆ ಎಷ್ಟೈತ್ರಿ? 300 ಮೈನಸ್ 100√3 ಐತಿ.
ಓಕೆ ಸರಿ, tan 30 ಅಂದ್ರೆ ಎಷ್ಟು ರೀ? 1/√3 ಇಸ್ ಈಕ್ವಲ್ ಟು HM ಬಾಗ್ಲೆ 300 ಮೈನಸ್ 100√3 ಮೀಟರ್. ಸರಿನಾ? ರೈಟ್. ಓಕೆ, ಇದು ಎಡಗಡೆ ಹೋಗ್ಲಿ, HM ಅಲ್ಲೇ ಉಳಿಲಿ. ಹಂಗಂದ್ರೆ ಇದೇನಾಗುತ್ತೆ ರೀ? 300 ಮೈನಸ್ 100√3 ಬಾಗ್ಲೆ √3 ಇಸ್ ಈಕ್ವಲ್ ಟು HM ಆಗಿರ್ತೈತಿ. ಸರಿನಾ? ರೈಟ್. ಈಗ ನಾವು ಇಲ್ಲಿ ಈ 300 ಅಂದ್ರೆ ನಾವೇನ್ ಬರೀ ಈ 300 ಮತ್ತು 100√3 ಒಳಗೆ ನಾವೇನ್ ಮಾಡ್ಬೋದು ಅಂದ್ರೆ 100√3 ಅನ್ನ ಕಾಮನ್ ತೆಗಿಬಹುದು. ಓಕೆ, ಸೊ ನಿಮ್ಗೆ ಅದನ್ನ ಹಂಗೆ ಹೇಳಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸದ್ಯ ಮಟ್ಟಿಗೆ ನಾನು ಇದನ್ನ ಇಷ್ಟ ಬಿಡ್ತೇನೆ. ಓಕೆ, ಸೊ ಲೆಟ್ ಅಸ್ ಸಿ ಅದ ಮುಂದೆ ಏನಾಗ್ತತಿ ಅಂತಂದ್ರೆ ನೋಡೋಣ ಅಂತ. ಇಲ್ಲ ಅಂದ್ರೆ ಇದಕ್ಕೊಂದು ಕೆಲಸ ಮಾಡೋಣ. ಇದನ್ನ ಏನ್ ಮಾಡೋಣ ಅಂತಂತಂದ್ರೆ ನಮ್ಗೆ ಏನ್ ಕೊಟ್ಟಾರಿ? √3 ಬೆಲೆಯನ್ನ ತುಂಬ್ಕೋ ಅಂತ ಕೊಟ್ರಲ್ಲ. ಸರಿ, ಅದನ್ನ ಬಳಸೋಣಂತ್ರೆ. ಅದಕ್ಕೆ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಅಕರ್ಣಿಕಾರಕ ತಗೊಂಡು ಇದನ್ನ ಇಲ್ಲಿಗೆ ಏನ ಮಾಡಕ ಪ್ರಯತ್ನ ಮಾಡ್ತೇನೆ. ಬಾಗ್ಲೆ √3. ಸರಿನಾ? √3 ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗ ಲೆಟ್ ಅಸ್ ಸಿ ನೋಡೋಣಂತ್ರಿ. ದಟ್ ಅಂಶದೊಳಗ ನಾನು ಏನ್ ಮಾಡ್ತೀನಿ ಅಂದ್ರೆ 100 ಕಾಮನ್ ತೆಗಿತೇನ್ರಿ. 100 ಕಾಮನ್ ತೆಗೆದಂದ್ರೆ ಇಲ್ಲಿ ಏನು ಉಳಿತೈತಿ? 3 ಉಳಿತೈತಿ. ಇಲ್ಲೇನು ಉಳಿತೈತಿ ಅಂದ್ರೆ √3 ಉಳಿತೈತಿ. ಒಪ್ಕೋತೀರಾ? ಬಾಗ್ಲೆ √3. ಓಕೆ, ಇಲ್ಲಿ 3 ಐತಿ, ಇಲ್ಲಿ √3 ಐತಿ. ಎರಡದ್ರೊಳಗೂ √3 ಕಾಮನ್ ತೆಗೆದ್ರೆ ಆಗ್ತತ್ರಿ. ಯಾಕ? ಇಲ್ಲಿ 3 ಅನ್ನೋದನ್ನ ನಾನು √3² ಅಂತ ಬರ್ದೆ ಅಂತಂದ್ರೆ ಅದ್ರೊಳಗೆ ಒಂದು √3 ಹೊರಗೆ ಹೋಗುತ್ತೆ. ನಾನಿಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟೆಪ್ ಬರಿತೇನ್ರಿ. ಈ ಸ್ಟೆಪ್ ಬರಿತೀನಿ, ಆ ನಂತರ ಇದನ್ನ ಅಳಕಿಸ್ತೀನಿ. ಓಕೆ, ಬಾಗ್ಲೆ √3. ಇದ್ರೊಳಗೆ ನಾ √3 ಕಾಮನ್ ತೆಗಿತೀನಿ. ಅಂದ್ರೆ ಇದೇನಾಗುತ್ತೆ? 100√3 ಇಂಟು ಬ್ರೊಕೆಟ್ 1 √3 ಹೊರಗೆ ಹೋದ್ರೆ ಇಲ್ಲಿ √3 ಉಳಿತೈತಿ. ಇಲ್ಲೇನು ಉಳಿತೈತಿ ಅಂದ್ರೆ -1 ಉಳಿತೈತಿ. ಬಾಗ್ಲೆ √3 ಆಗಿರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿದಂಗ ಸ್ಟೆಪ್ ಒಳಗೆ ನಾವೇನ್ ಮಾಡಾಕತ್ತೀವಿ ಅಂದ್ರೆ ಇದ್ರೊಳಗ 100√3 ಅನ್ನ ಕಾಮನ್ ತೆಗಿಯಾಕತ್ತೀನಿ. ಓಕೆ, ಸೊ ಇಷ್ಟುದ್ದ ನಾ ಬರೀ ಬದ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದೇ ಸ್ಟೆಪ್ ಒಳಗ ನಾನು ಏನ್ ಮಾಡ್ತೇನ್ರಿ ಇದನ್ನ ಇಲ್ಲಿ ಮುಗಿಸ್ತೇನೆ. ಓಕೆ, ಸೊ ಇಲ್ಲಿ ನಾನು 100√3 ಅನ್ನ ಕಾಮನ್ ತೆಗೆದೆ ಅಂತಂದ್ರೆ ಇದಕ್ಕೆ ಇನ್ನು ಎಷ್ಟು ಗುಣಿಸಿದ್ರೆ ಇದು 300 ಬರ್ತೈತಿ ಅಂತಂದ್ರೆ √3 ಗುಣಿಸಿದ್ರೆ ನಮಗ 300 ಬರ್ತೈತಿ. ಚೆಕ್ ಮಾಡ್ರಿ. √3 ಗುಣ್ಲೆ √3 ಅಂದ್ರೆ 3 ಬರ್ತೈತಿ. 100 ಗುಣ್ಲೆ 3 ಅಂದ್ರೆ 300 ಬರ್ತೈತಿ. ಮೈನಸ್ ಇದ್ರ ಬದ್ಲಿ 1 ಬರಿತೀನಿ. ಬಾಗ್ಲೆ √3. √3ಗೆ √3 ಕ್ಯಾನ್ಸಲ್ ಆಗತ್ತ. ಅಂದ್ರೆ ಇದೇನಾಗತ್ರಿ? 100 √3 ಮೈನಸ್ 1. ನಾ √3 ಬೆಲೆ ಹಾಕಿ ಬಂದಿಲ್ರಿ. ಇಲ್ಲಿ 1.73 ಐತಿ. ಸರಿನಾ? 1.73 ಮೈನಸ್ 1 ಇಸ್ ಈಕ್ವಲ್ ಟು 100 ಗುಣ್ಲೆ 1.73 ಮೈನಸ್ 1 ಅಂದ್ರೆ ಏನ್ ಬರ್ತೈತಿ ಅಂದ್ರೆ 0.73 ಬರ್ತೈತಿ. ಸೊ 100 ಗುಣ್ಲೆ 0.73 ಅಂದ್ರೆ ಏನ್ ಬರ್ತೈತಿ ಅಂದ್ರೆ 73 ಬರ್ತೈತಿ. ಎಲ್ಲದ್ರಿ ಇದು 73? ಇಲ್ಲದ ನೋಡ್ರಿ, 73. ಬೇಡ, ಕನ್ಫ್ಯೂಸ್ ಆಗ್ತೈತಿ. ಇದು 73 ಅದ. ನಮ್ಗೇನ್ ಸಿಕ್ತು? HN ಸಿಕ್ತು. ಹಾಗಾದ್ರೆ MN ಸಿಗ್ತದ? ಸಿಗ್ತತ್ರಿ. ಸೊ ಹಾಗಾದ್ರೆ MN ಈಕ್ವಲ್ ಟು HN ಮೈನಸ್ HM. HN ಎಷ್ಟದ್ರಿ? HN ಎಷ್ಟೈತಿ ಅಂದ್ರೆ ಎಲ್ಲೈತಿ? ಇಲ್ಲೈತಿ ನೋಡ್ರಿ. HN ಎಷ್ಟೈತಿ ಅಂದ್ರೆ 300 ಐತಿ. ಓಕೆ, 300 ಮೈನಸ್ ಏನ್ರಿ? HM ಅಂದ್ರೆ ಏನೈತ್ರಿ? ಇಲ್ಲೈತಿ ನೋಡ್ರಿ, 73. 300 ಒಳಗೆ 73 ಹೋದ್ರೆ ಎಷ್ಟು ಉಳಿತೈತ್ರಿ? ಎಷ್ಟು ಉಳಿತೈತಿ ಅಂದ್ರೆ 223 ಉಳಿತೈತಿ. ಓಕೆ, ಕರೆಕ್ಟಾ? ಸಾರಿ, 227 ಉಳಿತೈತಿ ನೋಡ್ರಿ. ಕನ್ಫ್ಯೂಸ್ ಮತ್ ಮಿಸ್ ಆಗಬಾರ್ದು. 27 ಹಾ, 227 ಉಳಿತೈತಿ. ಕರೆಕ್ಟಾ? ಸರಿ. ನಂತರ MN ಸಿಕ್ತು. MN ಸಿಕ್ಕರೆ ನಾವು ಇದನ್ನ ಇಲ್ಲಿ ಹಾಕಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ NG ಸಿಗ್ತೈತಿ. ಓಕೆ, NG ಇಸ್ ಈಕ್ವಲ್ ಟು ಏನ್ರಿ? ಈ ಅಂತರ ಗೊತ್ತಲ್ಲ. ಸೊ MG ಮೈನಸ್ MN. MG ಅಂದ್ರೆ ಎಷ್ಟೈತ್ರಿ? 500 ಐತಿ. 500 ಮೈನಸ್ MN ಅಂದ್ರೆ ಎಲ್ಲಿದ್ರಿ? ಇಲ್ಲಿ ಕಂಡು ಹಿಡಿದ್ರಿ ನೋಡ್ರಿ, 227. 500 227 ಹೋದ್ರೆ ಇನ್ನು ಎಷ್ಟು ಉಳಿತಿದೆ ಅಂದ್ರೆ 273 ಉಳಿತೈತಿ. ಕರೆಕ್ಟಾ? 273 ಮೀಟರ್ ಆಗಿರ್ತೈತಿ. ಸರಿನಾ? ಸೊ MG 273 ಮೀಟರ್ ಐತಿ ಅಂದ್ರೆ ನಮಗ ಅವ್ರು ಕೇಳಿರುವಂತಹ ಒಂದು ಸಣ್ಣ ಗೋಪುರದ ಚಿಕ್ಕ ಗೋಪುರದ ಎತ್ತರ AB ಆಗೈತಿ. ಸೊ AB ಈಕ್ವಲ್ ಟು ದೇರ್ಫೋರ್
ಎ ಬಿ ಈಕ್ವಲ್ ಟು 273 ಮೀಟರ್ ಆಗಿರ್ತೈತಿ. ಓಕೆ ಸರಿ, ನಾವು ಇಷ್ಟು ಲೆಕ್ಕ ಮಾಡಿದ್ರೊಳಗ ಸ್ವಲ್ಪ ದಟ್ಟ ನಮ್ಗ ಇದನ್ನ ಮಾಡಿದ್ದು ಏನಪ್ಪಾ ಅಂದ್ರೆ ಲಾಜಿಕ್ ಹೆಚ್ಚಿಗಿದ್ದಂತ ಲೆಕ್ಕ ಯಾವ್ದಾಗಿತ್ತು ಅಂದ್ರೆ ಈ ಒಂದು ಲೆಕ್ಕ ಆಗಿತ್ತು. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಕೋನಮಿತಿ ಕೆಲವು ಅನ್ವಯಗಳು ಪಾಠದ ಮೇಲಿನ 4 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗೆ 5 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.